ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿವಸದ ಸಂದರ್ಭದಲ್ಲಿ ಕೃಷಿ ಸ್ಟಾರ್ಟ್ಅಪ್ಗಳ ಕುರಿತಂತೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ಗೀತಾ ಕಿರಣ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನವೋದ್ಯಮಗಳು ಮತ್ತೆ ಈ ಕೃಷಿಗೆ ಸಂಬಂಧಪಟ್ಟಂತಹ ನವೋದ್ಯಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಜನವರಿ 16ನೇ ತಾರೀಕನ್ನ ರಾಷ್ಟ್ರೀಯ ನವೋದ್ಯಮ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಲಾಗುತ್ತೆ. ನವೋದ್ಯಮಗಳು ಇತ್ತೀಚಿನ ದಿವಸಗಳಲ್ಲಿ ತನ್ನದೇ ಆದಂತಹ ಮಹತ್ವವನ್ನ ಪಡೆದುಕೊಂಡಿವೆ. ಜನಸಾಮಾನ್ಯರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಇವತ್ತು ಸಾವಿರಾರು ನವೋದ್ಯಮಗಳು ನಮ್ಮ ದೇಶದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು 1,04,000 ನಮ್ಮ ದೇಶದಲ್ಲಿ ನವೋದ್ಯಮಗಳು ಕಳೆದ 15 ವರ್ಷದಲ್ಲಿ ಬಂದಿದ್ದಾವೆ ಅನ್ನುವಂಥದ್ದನ್ನ ಹೇಳಬಹುದು. ಇನ್ನು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 12,847 ನವೋದ್ಯಮಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ. ಇಡೀ ವಿಶ್ವದಲ್ಲಿ ಭಾರತಕ್ಕೆ ನವೋದ್ಯಮಗಳಿಗೆ ಸಂಬಂಧಪಟ್ಟ ಹಾಗೆ 3ನೇ ಸ್ಥಾನ ಇದೆ. ಇಲ್ಲಿ ಅಂತಹ ಒಂದು ವಾತಾವರಣ ಇದೆ. ಈ ನವೋದ್ಯಮಗಳನ್ನ ಪ್ರಾರಂಭ ಮಾಡಲಿಕ್ಕೆ ಒಳ್ಳೆಯ ವಾತಾವರಣ ಇರತಕ್ಕಂತಹ ದೇಶಗಳಲ್ಲಿ ಭಾರತವೂ ಕೂಡ ಒಂದು. ನೇರವಾಗಿ ಸುಮಾರು 10 ಲಕ್ಷ ಜನರಿಗೆ ಈ ನವೋದ್ಯಮಗಳು ಉದ್ಯೋಗ ಸೃಷ್ಟಿಯನ್ನು ಕೂಡ ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಮಹತ್ವ ಇರತಕ್ಕಂತಹ ನವೋದ್ಯಮ ಅಥವಾ ಸ್ಟಾರ್ಟ್ಅಪ್ ಅಂತ ಅಂದ್ರೆ ಏನು, ಇದು ಹೇಗೆ ಕೆಲಸವನ್ನ ಮಾಡುತ್ತೆ, ನವೋದ್ಯಮವನ್ನ ಆರಂಭಿಸುವ ಮೂಲಕ ನಾವು ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು, ಈ ನವೋದ್ಯಮ ದಿನವನ್ನ ಇವತ್ತೇ ಯಾಕೆ ಆಚರಣೆಯನ್ನ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಹಾಗೂ ಇತ್ತೀಚೆಗೆ ಈ ಕಾರ್ಪೊರೇಟ್ ಅಫೇರ್ಸ್ನ ಡೀನ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಮತ್ತು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇರುವ ಮೀರೈಸ್ ಫೌಂಡೇಶನ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಡಾಕ್ಟರ್ ಗೀತಾ ಕಿರಣ್ ಅವರು ನಮ್ಮೊಂದಿಗೆ ಇದ್ದಾರೆ. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನವೋದ್ಯಮಗಳ ಬಗ್ಗೆ ಇವತ್ತು ಹೆಚ್ಚು ನಾವು ಕೇಳ್ತಾ ಇದ್ದೇವೆ ಮತ್ತೆ ಅನುಭವಿಸ್ತಾ ಇದ್ದೇವೆ. ಆದರೂ ಕೂಡ ಈ ನವೋದ್ಯಮ ಅಥವಾ ಸ್ಟಾರ್ಟ್ಅಪ್ ಅನ್ನುವುದಕ್ಕೆ ತಮ್ಮದೇ ಆದಂತಹ ಒಂದು ವ್ಯಾಖ್ಯಾನ ಇದೆ. ಏನು ಈ ಸ್ಟಾರ್ಟ್ಅಪ್ ಅಥವಾ ನವೋದ್ಯಮ ಅಂತ ಹೇಳಿದ್ರೆ? ಈ ಸ್ಟಾರ್ಟ್ಅಪ್ ಗಳನ್ನ ಶುರು ಮಾಡೋದು ಮೊದಲು ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ಬೇಕು ಅಂದ್ರೆ 2 ರೀತಿಯ ಉದ್ಯಮಗಳಿದೆ. ಒಂದು ಸಣ್ಣ ಉದ್ಯಮ, ಇನ್ನೊಂದು ಬೃಹತ್ ಪ್ರಮಾಣದ ಉದ್ಯಮ. ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮತ್ತೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಏನ್ ಹೇಳ್ತೀವಿ ಅದು. ಸೊ ದೊಡ್ಡ ಬಂಡವಾಳ, ಭಾರಿ ಪ್ರಮಾಣದ ಉತ್ಪನ್ನಗಳ ತಯಾರಿಕೆ, ಇದೆಲ್ಲ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗೆ ಬರುತ್ತೆ. ಸಣ್ಣ ಉದ್ಯಮ ಅಂದ್ರೆ ನಾವೀಗ ನೋಡ್ತಾ ಇರ್ತೀವಿ, ತಾತನ ಕಾಲದ್ದು, ತಂದೆ ಕಾಲದ್ದು, ಅದೇ ಆದ ಒಂದು ಬಟ್ಟೆ ಅಂಗಡಿ ಇರ್ಬೋದು, ಇನ್ನೊಂದು ಕಿರಣಿ ಅಂಗಡಿಗಳಿರ್ಬೋದು, ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ಸಣ್ಣ ಉದ್ಯಮಗಳು ನಡೀತಾ ಹೋಗ್ತಾ ಇದಾವೆ. ಇವು ಸಣ್ಣ ಮತ್ತೆ ದೊಡ್ಡ ಉದ್ಯಮ ಅಂತ ಹೇಳಿ ನಾವೇನ್ ಹೇಳ್ತೀವಿ ಅದು. ಸೊ ಈ ಐಡಿಯಾ ಅನ್ನೋದು ಒಂದು ಬರುತ್ತಲ್ಲ, ಅದು ಇಟ್ ಮೇ ಬಿ ಸ್ಮಾಲ್ ಆರ್ ಬಿಗ್. ಅದು ಒಳ್ಳೆಯ ಸುಸಮಯ ಎಂಬ ನೆಲಕ್ಕೆ ಬಿದ್ದು ಅದರ ಬೆಳವಣಿಗೆಗೆ ಬೇಕಾದ ಎಲ್ಲ ಅಂಶಗಳು ದೊರೆತರೆ ಅದು ಒಂದು, ಈಗ ನಾವೇನ್ ಸಿಸ್ಕೋ ಅಂತ ಹೇಳ್ತೀವಿ, ಅಮೆಜಾನ್ ಅಂತ ಹೇಳ್ತೀವಿ, ಆ ರೀತಿ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ನಿಮ್ಗೆ ನಿಮ್ಮ ಐಡಿಯಾ ಮೇಲೆ ಭರವಸೆ ಇದ್ರೆ ಸಾಕು, ಅದು ಒಂದು ಸ್ಟಾರ್ಟ್ಅಪ್ ಆಗತ್ತೆ ಅಂತ ಒಂದು ಭರವಸೆ ಉಟ್ಕೊಳ್ಳುತ್ತೆ. ಈಗ ನಾವು ಸ್ಟಾರ್ಟ್ಅಪ್ ಬಗ್ಗೆ ತಿಳ್ಕೊಳ್ಳೋಣ. ನಾನ್ ನಿಮ್ಗೆ ಇವಾಗ ಹೇಳಿದ್ದು ಸಣ್ಣ ಉದ್ಯಮ ಮತ್ತೆ ದೊಡ್ಡ ಉದ್ಯಮದ ಬಗ್ಗೆ. ಒಂದು ಸ್ಟಾರ್ಟ್ಅಪ್ ಅಂತ ಅಂದ್ರೆ ಇವುಗಳು ಸಣ್ಣ ಉದ್ಯಮಗಳು ಅಂತಾನೂ ಹೇಳಕ್ಕಾಗಲ್ಲ, ಬೃಹತ್ ಪ್ರಮಾಣದ ಉದ್ಯಮ ಅಂತಾನೂ ಹೇಳಕ್ಕಾಗೋದಿಲ್ಲ. ಹಾಗಾದ್ರೆ ದೊಡ್ಡದಿರ್ಬೋದು, ಸಣ್ಣದಿರ್ಬೋದು. ಹಾಗಾದ್ರೆ ಹೇಗಿರಬಹುದು ಅಂದ್ರೆ, ಒಂದಷ್ಟು ಲೈಕ್ ಮೈಂಡೆಡ್ ಪೀಪಲ್ ಒಟ್ಟಿಗೆ ಸೇರಿ ಇದುವರೆಗೂ ಯಾರೂ ಬಗೆಹರಿಸದ ಒಂದು ಸಮಸ್ಯೆಗೆ ಉತ್ತರವನ್ನು ಒದಗಿಸುವ ಪ್ರಯತ್ನ ಇವ್ರದ್ದಾಗಿರುತ್ತೆ, ಸ್ಟಾರ್ಟ್ಅಪ್ ಕಂಪನಿಯವ್ರದ್ದು. ಸೊ ಈ ಪ್ರಾಬ್ಲಮ್ಗೆ ಆಲ್ರೆಡಿ ಸೊಲ್ಯೂಷನ್ ಇದ್ರೆ, ಆ
ಪರಿಹಾರಕ್ಕಿಂತ ಇನ್ನೊಂದು ಹೊಸತು, ಅದಕ್ಕಿಂತ ಪರಿಣಾಮಕಾರಿಯಾದದ್ದು. ಇಟ್ ಕುಡ್ ಬಿ ಇನ್ ಟರ್ಮ್ಸ್ ಆಫ್ ದುಡ್ಡು, ಮನಿ ಇರ್ಬೋದು, ಟೈಮ್ ಇರ್ಬೋದು, ಯಾವ ರೀತಿನೆಲ್ಲಾರ ಆಗಿರುವುದು. ಸೊ ಪ್ರತಿ ಹಂತದಲ್ಲೂ ಹೊಸತನ್ನು ಆವಿಷ್ಕಾರ ಮಾಡಿಕೊಂಡು ಇವರು ಪ್ರಯೋಗಗಳನ್ನು ಮಾಡ್ತಾರಲ್ಲ, ಇಲ್ಲಿ ರಿಸರ್ಚ್ ಮೈಂಡ್ ಸೆಟ್ ತುಂಬಾ ಇರುತ್ತೆ. ಸೊ ಎವ್ರಿ ಡೇ ದೇ ವಿಲ್ ಬಿ ಥಿಂಕಿಂಗ್ ಲೈಕ್ ಕಮಿಂಗ್ ಔಟ್ ವಿತ್ ವಾಟ್ ನ್ಯೂ ಐಡಿಯಾಸ್, ಏನ್ ನ್ಯೂ ಸೊಲ್ಯೂಷನ್ಸ್ ತರೋಣ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ದೇ ವಿಲ್ ಸ್ಟಾರ್ಟ್ ಗ್ರೋಯಿಂಗ್. ಎಲ್ಲರೂ ಇದನ್ನ ಮಾಡಕ್ಕಾಗಲ್ಲ. ಸೊ ಇಟ್ ಶುಡ್ ಬಿ ವಿತ್ ಅ ಪ್ರಾಪರ್ ಪ್ಲಾನ್, ಒಂದು ಪ್ರಾಪರ್ ಟೀಮ್ ಇರಬೇಕು, ಅದಕ್ಕೆ ಆದ ಒಂದು ಟೈಮ್ ಕೊಡಕ್ಕೆ ಜನ ರೆಡಿ ಇರಬೇಕು, ಪರಿಶ್ರಮ ತುಂಬಾ ಮುಖ್ಯ ಆಗುತ್ತೆ. ಇದಕ್ಕೊಂದು ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಹಿಂದೆ ಮ್ಯಾಕ್ ಲೆವ್ಚಿನ್ ಅಂತ ಶಿಕಾಗೋದಲ್ಲಿ ಒಬ್ಬ ಗಣಕಯಂತ್ರ ಸಂಶೋಧಕರಿದ್ರು, ಅಂದ್ರೆ ಕಂಪ್ಯೂಟರ್ ಸೈನ್ಸ್ ರಿಸರ್ಚ್ ಪರ್ಸನ್. ಅವರು ಓದ್ಬೇಕಾದ್ರೇನೆ ನೆಟ್ ಮೆರಿಡಿಯನ್ ಅಂತ ಒಂದು ಸ್ಟಾರ್ಟ್ಅಪ್ ಕಂಪನಿ ಕಟ್ತಾರೆ. ಸೊ ಅದನ್ನ ಕಾಲಾಂತರ ಮೈಕ್ರೋಸಾಫ್ಟ್ಗೆ ಮಾರ್ಬಿಡ್ತಾರೆ. ಮಾರಿ 1998ರಲ್ಲಿ ಅವರು ಸಿಲಿಕಾನ್ ವ್ಯಾಲಿಗೆ ಹೋಗ್ತಾರೆ. ಅವ್ರಿಗೆ ಏನಾದ್ರೂ ಒಂದು ಆವಿಷ್ಕಾರ, ಸಂಶೋಧನೆ ಮಾಡ್ತಾ ಇರೋದೇ ಒಂದು ಕೆಲಸ. ಸೊ ಅಲ್ಲಿ ಪೀಟರ್ ಅನ್ನ ಒಬ್ಬ ಆಂಟ್ರಪ್ರೂನರ್ ಅಥವಾ ಇನ್ವೆಸ್ಟರ್ ಅಂತ ಹೇಳ್ಬೋದು, ಅವರು ಒಂದು ಸೆಮಿನಾರ್ ಕೊಡ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ಇವ್ರಿಗೂ ಕೂಡ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಗಿ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ನನ್ನ ಹತ್ರ ಒಂದು ಐಡಿಯಾ ಇದೆ, ಈ ಐಡಿಯಾ ಏನಪ್ಪಾ ಅಂತ ಅಂದ್ರೆ, ನಮ್ಮ ಪರ್ಸನಲ್ ರೆಕಾರ್ಡ್ ಏನಿದೆ, ಇದು ನಾನ್ ಮಾತಾಡ್ತಿರೋದು 1998ರದು, ಬಹಳ ಹಿಂದೆ. ಸೊ ಅವಾಗ ಆ ರೆಕಾರ್ಡ್ಸ್ ಎಲ್ಲ ಇಟ್ಕೊಳಕ್ಕೆ ನನ್ನ ಹತ್ರ ಒಂದು ಸಾಫ್ಟ್ವೇರ್ ಈ ತರ ಮಾಡಕ್ ಗೊತ್ತಿದೆ, ನಾನೊಂದು ಡಿಜಿಟಲ್ ಅಸಿಸ್ಟೆಂಟ್ ಅಂದ್ರೆ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಅನ್ನ ಐಡಿಯಾ ಇದೆ ಅಂತ. ಪೀಟರ್ಗೂ ಖುಷಿ ಆಗುತ್ತೆ, ಇಬ್ರು ಸೇರ್ಕೊಂಡು ಮಾಡ್ತಾರೆ ಐಡಿಯಾನ. ಬಟ್ ಅದು ಅಷ್ಟು ಕ್ಲಿಕ್ ಆಗಲ್ಲ ಅವರಿಗೆ. ಆದ್ರೆ ನಾನು ಆಗ್ಲೇ ಹೇಳ್ದಾಗೆ ಈ ಸ್ಟಾರ್ಟ್ಅಪ್ ಅನ್ನೋ ಐಡಿಯಾ ಇರೋರು ಯಾವತ್ತೂ ಕೈ ಬಿಡಲ್ಲ. ಅವ್ರು ಅನ್ಕೊಂಡಿದ್ದಕ್ಕೆ ಮತ್ತೆ ಇನ್ನೇನಾದ್ರೂ ಪ್ರಯೋಗ ಮಾಡ್ತಾರೆ, ಇನ್ನೇನಾದ್ರೂ ಹೊಸತನ ತರ ಹೋಗ್ತಾನೆ ಇರ್ತಾರೆ. ಸೊ ಅವ್ರು ಏನ್ ಮಾಡೋದು ನೆಕ್ಸ್ಟ್, ಇಲ್ಲ ಇದು ಬೇಕಾಗೋ ಅಂತದೆ, ನಾವು ಯಾವ ರೀತಿ ಗ್ರಾಹಕರನ್ನ ತಲುಪಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅವರೊಂದು ಫೀಲ್ಡ್ ಲಿಂಕ್ ಅಂತ ಹೇಳಿ ಇನ್ನೊಂದು ಡಿಜಿಟಲ್ ಲೈಬ್ರರಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಎಲ್ಲ ನಮ್ಗೆ ರೀಡಿಂಗ್ ಮಟೀರಿಯಲ್ಸ್ ಎಲ್ಲ ಹಾಕ್ತಾ ಹೋಗ್ತಾರೆ. ಆದ್ರೂ ಜನ ಅಷ್ಟು ಆಸಕ್ತಿನ ತೋರಿಸ್ತಾ ಇರಲ್ಲ. ಸೊ ಹಾಗೆ ಅವ್ರದೇ ಆದ ಒಂದು ಸ್ಟಾರ್ಟ್ಅಪ್ ನಲ್ಲಿ ಅವರು ಮ್ಯಾಕ್ಸ್ ಅಂತ ಹೇಳಿ ಒಬ್ಬ ಕೆಲಸ ಮಾಡ್ತಿರ್ತಾರೆ. ಆಗ ಇವರು 3 ಜನ ಸೇರ್ಕೊಳ್ತಾರೆ, ಮತ್ತೆ ಅದ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಮ್ಯಾಕ್ಸ್ ಒಂದು ಐಡಿಯಾ ಕೊಡ್ತಾರೆ, ಯಾಕೆ ನಾವು ಜನ ಆರ್ಥಿಕ ವ್ಯವಹಾರಗಳನ್ನು ಕೂಡ ಡಿಜಿಟಲ್ ಆಗಿ ಮಾಡೋದನ್ನ ಇಲ್ಲಿ ಶುರು ಮಾಡಬಾರ್ದು ಅಂತ ಹೇಳಿ. ಸೊ ಹಾಗೆ ಶುರು ಮಾಡೋದಕ್ಕೆ ಅವರು 2 ಪದಗಳನ್ನ ತಗೊಳ್ತಾರೆ, ಕಾನ್ಫಿಡೆನ್ಸ್ ಮತ್ತೆ ಇನ್ಫಿನಿಟಿ ಅಂತ. ಸೊ ಅವೆರಡನ್ನು ಹೊಂದಗೂಡಿಸಿ ಕನ್ಫಿನಿಟಿ ಅನ್ನೋ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಚಿಕ್ಕ ಚಿಕ್ಕ ಸ್ಮಾಲ್ ಮತ್ತೆ ಎಫಿಷಿಯಂಟ್ ಚೇಂಜಸ್ ಅವ್ರು ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಆಗ್ಲೂ ಅಷ್ಟು ಜನನ ರೀಚ್ ಆಗಕ್ಕಾಗಲ್ಲ, ಆರ್ಥಿಕ ವ್ಯವಹಾರ ತಂದ್ರೂ ಕೂಡ ಅವ್ರಿಗೆ ಅಷ್ಟು ಮಾಡಕ್ ಆಗಲ್ಲ. ಆಗ ಮ್ಯಾಕ್ಸ್ ಮತ್ತೊಂದು ಐಡಿಯಾ ಕೊಡ್ತಾರೆ, ಈಗ ಮಾಡೋಣ ನಾವು ಗ್ರಾಹಕರು ರೀಚ್ ಆಗೋದಕ್ಕೆ ಅವ್ರಿಗೆ ಏನಾರು ಒಂದು ಆಫರ್ ಕೊಡೋಣ. ಈಗ ನೀನು ಇಷ್ಟು ಉಪಯೋಗಿಸಿದ್ರೆ ನಿನ್ಗೆ $10 ಪೇ ಬ್ಯಾಕ್ ಆಗುತ್ತೆ, ಆ ತರ ಏನೋ ಒಂದು ಮಾಡೋಣ ಅಂತ. ಸರಿ, ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆ ಜಾಸ್ತಿ ಕಸ್ಟಮರ್ಸ್ ಸಿಗ್ತಾರೆ. ಸೊ ಅದಲ್ದಲೆ ಏನ್ ಮಾಡ್ತಾರೆ, ಈಗ ನಾನ್ ತಗೊಂಡು ನಾನು ಯೂಸ್ ಮಾಡ್ತಾ ಇದ್ದೆ, ನಾನ್ 10 ಜನನ ಅದಕ್ಕೆ ಕರ್ಕೊಂಡ್ ಬಂದ್ರೆ ನನಗೆ ಇಷ್ಟು $, ವಾಪಸ್ ಬರುತ್ತೆ ಅಂತ ಹೇಳಿ ಆಗುತ್ತೆ. ಸೊ ಅವಾಗ ಇಟ್ ವೆಂಟ್ ಆನ್ ಲೈಕ್ ಎನಿಥಿಂಗ್, ತುಂಬಾ ಚೆನ್ನಾಗುತ್ತೆ. ನಾವೆಲ್ಲ ಈಗ ಪೇಪಾಲ್ ಕಂಪನಿ ಬಗ್ಗೆ ಮಾತಾಡ್ತೀವಲ್ಲ, ಅದೇ ಇದು. ಸೊ ಹೀಗೆ ಮುಂದುವರಿತಾ ಯಾವತ್ತಿಗೂ ಧೃತಿಗೆಡದೆ ಹಾಗೆ ಆಗತ್ತೆ ಅಂತ ಸಣ್ಣ 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 ಚೇಂಜಸ್ ಮಾಡ್ಕೊಳ್ತಾ ಹೋಗಿ ಸ್ಟಾರ್ಟ್ಅಪ್ ಗಳಲ್ಲಿ ನಾವು ಮೇಲ್ ಬರಕ್ಕೆ ಸಾಧ್ಯ. ಎಲ್ಲಾ ಸ್ಟಾರ್ಟ್ಅಪ್ ಕ್ಲಿಕ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬರಲ್ಲ, ತುಂಬಾ ಬಿದ್ದೋಗಿರುತ್ತೆ. ಬಟ್ ಅದಕ್ಕೆ ಮತ್ತೆ ಹೇಗೆ ಎದ್ದು ಬರಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಬರೀ ಐಡಿಯಾ ಸೂಪರ್ ಆಗಿದ್ರೆ ಸಾಲದು, ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ದಾನ್ ಇಟ್ಸ್ ಇನ್ಹರೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ಸ್ಟಾರ್ಟ್ಅಪ್ ಅಂತ ಅಂದ್ರೆ ನೀವು ಹೇಳುವ ಪ್ರಕಾರ ಅದೊಂದು ದೊಡ್ಡ ಉದ್ದಿಮೆಯೂ ಅಲ್ಲ, ಸಣ್ಣ ಉದ್ದಿಮೆಯೂ ಅಲ್ಲ, ಅಥವಾ ಎರಡೂ ಆಗಿರಬಹುದು. ಸಣ್ಣ ಉದ್ದಿಮೆಯೂ ಆಗಿರಬಹುದು, ದೊಡ್ಡ ಉದ್ದಿಮೆಯೂ ಕೂಡ ಆಗಿರಬಹುದು. ಬಹಳ ಮುಖ್ಯವಾಗಿ ಜ್ಞಾನವನ್ನ ಆಧರಿಸಿ ರಚನೆಗೊಂಡಂತಹ ಒಂದು ಉದ್ದಿಮೆಯನ್ನ ನಾವು ನವೋದ್ಯಮ ಅಂತ ಹೇಳಿ ಕರೆಯಬಹುದು. ಅದು ಸತ್ಯವೂ ಕೂಡ ಹೌದು. ಯಾಕೆ ಅಂತ ಅಂದ್ರೆ ನವೋದ್ಯಮ ಅಂದ ತಕ್ಷಣ ಸುಮ್ಮನೆ ಎಲ್ಲರೂ ಮಾಡಿರೋ ಅಂತದ್ದನ್ನು ಮಾಡೋ ಅಂತದ್ದಲ್ಲ, ಒಂದು ರೀತಿ ವಿಭಿನ್ನವಾಗಿ ಜನರಿಗೆ ಅನುಕೂಲ ಆಗುವ ರೀತಿನಲ್ಲಿ ಮಾಡತಕ್ಕಂತಹ ಈ ಉದ್ಯಮಗಳನ್ನ ನಾವು ನವೋದ್ಯಮಗಳು ಅನ್ನುವಂಥದ್ದನ್ನ ಹೇಳ್ಬಹುದು. ಈ ನವೋದ್ಯಮ ದಿವಸ 16 ಜನವರಿ ಅವತ್ತೇ ಯಾಕೆ ಅದನ್ನ ಆಚರಣೆಯನ್ನ ಮಾಡಲಾಗುತ್ತೆ, ಮತ್ತೆ ಪ್ರತಿ ವರ್ಷವೂ ಕೂಡ ಒಂದು ಘೋಷವಾಕ್ಯ ಇರುತ್ತೆ. ಈ ಸಾಲಿನ ಘೋಷವಾಕ್ಯ ಏನು?
ಈ ಸ್ಟಾರ್ಟ್ಅಪ್ ಡೇ ಅನ್ನೋದನ್ನ 2016ರಲ್ಲಿ ಇನಿಷಿಯೇಟ್ ಮಾಡ್ತಾರೆ. ಉದ್ದೇಶ ಟು ಟ್ರಾನ್ಸ್ಫಾರ್ಮ್ ಇಂಡಿಯಾ ಇಂಟು ಎ ಕಂಟ್ರಿ ಆಫ್ ಜಾಬ್ ಕ್ರಿಯೇಟರ್ಸ್ ದ್ಯಾನ್ ಬೀಯಿಂಗ್ ಜಾಬ್ ಸೀಕರ್ಸ್. ನಾವೆಲ್ಲರೂ ಎಲ್ ಕೆಲಸ ಸಿಗುತ್ತೆ ಅಂತಾನೆ ಹುಡುಕ್ತಾನೆ ಇರ್ತೀವಿ. ಅದಕ್ಕಿಂತ ನಾವೇ ಯಾಕೆ ಜಾಬ್ ಕ್ರಿಯೇಟರ್ಸ್ ಆಗಬಾರದು ಅನ್ನೋದೇ ಒಂದು ಉದ್ದೇಶ ಈ ಸ್ಟಾರ್ಟ್ಅಪ್ ಡೇದು. ಸೊ ಇದು 2016 ಅಲ್ಲಿ ಸ್ಟಾರ್ಟ್ ಆಯ್ತು. ನೀವು ಕೇಳಿದಾಗೆ ಈ ವರ್ಷದ ಥೀಮ್ ಆಫ್ 2025 ಇಟ್ ಈಸ್ ಎನ್ಕರೇಜಿಂಗ್ ಇನೋವೇಷನ್, ಮೋಟಿವೇಟಿಂಗ್ ನ್ಯೂ ಆಂಟ್ರಪ್ರೂನರ್ಸ್ ಟು ಕಾಂಟ್ರಿಬ್ಯೂಟ್ ಟು ಸಾಲ್ವಿಂಗ್ ಕ್ರಿಟಿಕಲ್ ಚಾಲೆಂಜಸ್ ವಿತ್ ಇನೋವೇಟಿವ್ ಅಪ್ರೋಚಸ್ ಅಂತ ಹೇಳಿ ಈ ವರ್ಷ ತಂದಿದ್ದಾರೆ. ಪ್ರತಿ ವರ್ಷವೂ ಕೂಡ ಅದರ ಉತ್ತೇಜನಕ್ಕೆ ಬೇಕಾದ ರೀತಿಯಲ್ಲಿ ಮಾಡ್ತಾ ಹೌದು, ತುಂಬಾ ಸೌಲಭ್ಯಗಳಿದೆ. ನಾವು ಆ ನಿಟ್ಟಿನಲ್ಲಿ ಓದಿ ತಿಳ್ಕೊಂಡು ಎಕ್ಸ್ಪ್ಲೋರ್ ಮಾಡಿದ್ರೆ, ನಾವು ಕರೆಕ್ಟ್ ಆಗಿ ಉಪಯೋಗ ಪಡಿಸ್ಕೊಂಡ್ರೆ ತುಂಬಾ ಮೇಲ್ ಬರಬಹುದು. ಈ ಉದ್ದಿಮೆಗಳು ಅಂತ ಅಂದಾಗ ಬಹಳ ಹಿಂದೆ ನಾವೊಂದು 15-20 ವರ್ಷದ ಹಿಂದಕ್ಕೆ ಆಲೋಚನೆ ಮಾಡಿದ್ರೆ ಯಾರ ಹತ್ರ ಹಣ ಇರ್ತಾ ಇತ್ತೋ ಅಂತವ್ರು ಮಾತ್ರ ಹೊಸ ಹೊಸ ಉದ್ದಿಮೆಗಳನ್ನ ಪ್ರಾರಂಭ ಮಾಡ್ತಾ ಇದ್ರು. ಅದರ ಮೂಲಕ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು, ಮತ್ತೆ ಅವ್ರಿಗೆ ಗಳಿಕೆಯೂ ಕೂಡ ಆಗ್ತಾ ಇತ್ತು. ಆದ್ರೆ ಈ ನವೋದ್ಯಮ ಅಥವಾ ಸ್ಟಾರ್ಟ್ಅಪ್ ಅನ್ನುವಂಥದ್ದು ಆ ರೀತಿ ಅಲ್ಲ. ಯಾರಾದ್ರೂ ಕೂಡ ಈ ನವೋದ್ಯಮಗಳನ್ನ ಪ್ರಾರಂಭವನ್ನ ಮಾಡಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ನವೋದ್ಯಮಗಳನ್ನ ಮಾಡಲಿಕ್ಕೆ ಹಣ ಸಂಗ್ರಹ ಹೇಗೆ ಅಥವಾ ಹಣವನ್ನ ಹೇಗೆ ಹೊಂದಿಸಿಕೊಳ್ಬಹುದು? ಇಲ್ಲಿ ಮುಖ್ಯವಾಗಿ 5 ಮೂಲಗಳಿದೆ. ಒಂದು, ನೀವು ಆಗ್ಲೇ ಹೇಳ್ದಾಗೆ ನಮ್ಮದೇ ಸ್ವಂತ ಹಣ. ನಮ್ಮ ಹತ್ರನೇ ಹಣ ಇದೆ. ಸೊ ಅವಾಗ ಅದಿನ್ನು ತುಂಬಾ ಒಳ್ಳೇದು. ನಮ್ಮ ಹಣ ನಾವು ಖರ್ಚು ಮಾಡ್ಬೇಕಾದ್ರೆ ತುಂಬಾ ಕಂಟ್ರೋಲ್ಡ್ ಆಗಿರ್ತೀವಿ, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತಾ ಇರ್ತೀವಿ. ಆಮೇಲೆ ಇನ್ನೊಂದು ಅಂದ್ರೆ ಇಲ್ಲಿ ಟೈಮ್ ತುಂಬಾ ಉಳಿಯುತ್ತೆ. ಈ ಹಣ ಇಲ್ಲದೆ ಹೋದ್ರೆ ಏನಾಗುತ್ತೆ, ಹಣ ಸಂಗ್ರಹಿಸಕ್ಕೆ ನಮಗ್ ಟೈಮ್ ಬೇಕಾಗುತ್ತೆ. ಸೊ ಇದು ನಮ್ದೇ ಸ್ವಂತ ಹಣ ಇರೋದ್ರಿಂದ ಅಥವಾ ನಮ್ ಕುಟುಂಬದ ಹಣ ಆದಾಗ ನಾವ್ ಅದನ್ನ ಸದುಪಯೋಗ ಪಡಿಸ್ಕೊಳ್ತೀವಿ. ಪ್ಲಸ್ ನಮ್ಗೆ ಸಮಯದ ಅಭಾವ ಆಗಲ್ಲ, ನಾವ್ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ತಾ ಹೋಗ್ತೀವಿ. ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಗುರ್ಗಾಂವ್ ಅಲ್ಲಿ ಗ್ರೇಟ್ ಲರ್ನಿಂಗ್ ಅಂತ ಹೇಳಿ 2013 ಸ್ಟಾರ್ಟ್ ಮಾಡ್ತಾರೆ. ಈ ಗ್ರೇಟ್ ಲರ್ನಿಂಗ್ ಅನ್ನೋದೇನು ಅಂತ ಅಂದ್ರೆ, ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಥವಾ ನೀವು ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಇನ್ನೂ ಕಲಿಯೋ ಆಸಕ್ತಿ ಇದೆ, ಆದ್ರೆ ನಿಮ್ಗೆ ಹೋಗ್ಲಿಕ್ಕಾಗಲ್ಲ, ಯಾವ್ದೋ ಒಂದು ಡಿಗ್ರಿ ಕಾಲೇಜಿಗೆ ಮತ್ತೋಗಿ ಸೇರ್ಕೊಳಕ್ಕಾಗಲ್ಲ, ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೋಗಿ ಸೇರ್ಕೊಳಕ್ಕಾಗಲ್ಲ ಅಂದಾಗ ಅದಕ್ಕೆ ಆದಂತ ವೆಬ್ಸೈಟ್ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ ಅವರು ಸಮಯದ ಅಭಾವ ಎಲ್ಲರೂ ಅದನ್ನ ಉಪಯೋಗಿಸ್ಕೊತಾ ಹೋದ್ರು. ಅಲ್ಲಿ ಫೀಸ್ ಕಟ್ಟೋದು ಅದು ಆನ್ಲೈನ್ ನಡೀತಾ ಇರುತ್ತೆ. ಮಾಡ್ತಾ ಹೋದಾಗ ಹೀಗೆ ಮಾಡಿ ಅವರು 2018ರಲ್ಲಿ 150 ಕೋಟಿ ಆದಾಯ ಆಗುತ್ತೆ. ಸೊ ಹೀಗೆ ಮುಂದಿನ ಬೆಳವಣಿಗೆ ಈಗ ನೀವು ನೋಡ್ತಾ ಇದೀರಾ, ಎಲ್ಲರೂ ಆನ್ಲೈನ್ ನಲ್ಲೇ ಕಲಿತಾ ಹೋಗ್ತಾ ಇದ್ದಾರೆ. ಸೊ ಅದು ಒಂದು, ಅದು ನಮ್ಮ ಹಣದಲ್ಲಿ ನಾವು ಮಾಡೋ ಅಂತದ್ದು. ಎರಡನೇದು ಕ್ರೌಡ್ ಫಂಡಿಂಗ್ ಅಂತ ಹೇಳಿ. ಈಗೆಲ್ಲ ಕ್ರೌಡ್ ಫಂಡಿಂಗ್ ಅಂತಾನೆ ಅಂತರ್ಜಾಲ ತಾಣಗಳಿವೆ. ಅಲ್ಲಿ ಸ್ಟಾರ್ಟ್ಅಪ್ ಕಂಪನಿಗಳು ತಮ್ಮ ಕಂಪನಿ ಐಡಿಯಾನ ಹಾಕ್ತಾರೆ, ಉದ್ದೇಶ ಎಲ್ಲವನ್ನೂ ತಿಳಿಸ್ತಾರೆ. ಅದರಲ್ಲಿ ನಂಬಿಕೆ ಇರುವವರು ಹಣ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟರ್ಸ್ ತುಂಬಾ ಜನ ಇರ್ತಾರೆ ಅಲ್ಲಿ. ಸೊ ದಿನನಿತ್ಯದ ಕೆಲಸದಲ್ಲಿ ಏನಾಗುತ್ತೆ, ಆ ಕ್ರೌಡ್ ಫಂಡಿಂಗ್ ಅಲ್ಲಿ ಅಷ್ಟೊಂದ್ ಜನ ನಮ್ಮ ಒಂದು ಸ್ಟಾರ್ಟ್ಅಪ್ ಗೆ ಇನ್ವೆಸ್ಟ್ ಮಾಡೋದ್ರಿಂದ ಅವರ ಪಾತ್ರ ಅಥವಾ ನಿಯಂತ್ರಣ ಏನು ಇರೋದಿಲ್ಲ. ಸೊ ಫ್ರೀ ಹ್ಯಾಂಡ್, ಇಲ್ಲಿ ಯಾರು ಸ್ಟಾರ್ಟ್ಅಪ್ ಮಾಡ್ತಿರ್ತಾರೆ ಅವರಿಗೆ ಅವರು ನಾನು ಹಣ ಹಾಕಿದೀನಿ, ಏನ್ ಮಾಡ್ತಾ ಇದೀಯಾ, ಹಾಗೆ ಹೀಗೆ ಅಂತ ಫಾಲೋ ಅಪ್ ಮಾಡೋರು ಇರಲ್ಲ. ಇವ್ರೊಂದು ಫ್ರೀ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡ್ತಾ ಹೋಗ್ಬೋದು. ಅದು ಒಂದು ಅಡ್ವಾಂಟೇಜ್ ಕ್ರೌಡ್ ಫಂಡಿಂಗ್ ಸೈಟ್ ಅಲ್ಲಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಆ ವೆಬ್ಸೈಟ್ ಅಲ್ಲಿ ಸಿನಿಮಾಗಳು ಕೂಡ ಬಂದು ಕ್ರೌಡ್ ಫಂಡಿಂಗ್ ಅಲ್ಲಿ ಹಾಗೆ ತುಂಬಾ ಲಕ್ಷಾಂತರ ಡಾಲರ್ಸ್ ನ ಸ್ಟಾರ್ಟ್ಅಪ್ ಗಳಿಗೆ ಇನ್ವೆಸ್ಟ್ ಮಾಡಿರೋದು ಉಂಟು ಈ ರೀತಿಲಿ. ಸೊ ಕೆಲವೊಂದು ವೆಬ್ಸೈಟ್ಗಳು ಹೇಳ್ಬೇಕು ಅಂದ್ರೆ ಕಿಕ್ ಸ್ಟಾರ್ಟರ್, ಇಂಡಿಗೋಗೋ, ರಾಕೆಟ್ ಹಬ್, ಗೋ ಫಂಡ್ ಮೀ, ಕ್ರೌಡ್ ರೈಸ್ ಇತ್ಯಾದಿಗಳೆಲ್ಲ ಇದಾವೆ. ಅದು ಕ್ರೌಡ್ ಫಂಡಿಂಗ್. ಒಂದು ಸ್ವಂತ ಹಣ, ಇನ್ನೊಂದು ಕ್ರೌಡ್ ಫಂಡಿಂಗ್, ಇನ್ನೊಂದು ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ. ಇಲ್ಲಿ ಯಾರೋ ಒಬ್ಬ ಮನುಷ್ಯ ಅವನೇ ಪೂರ್ತಿ ಹಣ ಹಾಕ್ತಾನೆ. ಯಾವ ಪೀಪಲ್ ದೇ ವಿಲ್ ಇನ್ವೆಸ್ಟ್ ದೇರ್ ಓನ್ ಮನಿ ಫಾರ್ ಅನ್ ಐಡಿಯಾ ಟುವರ್ಡ್ಸ್ ಸ್ಟಾರ್ಟ್ಅಪ್. ಆಮೇಲೆ ಅವರು ಹೈ ಸ್ಟೇಕ್ಸ್ ತಗೊಳ್ತಾರೆ ಅದ್ರದ್ದು. ಸೊ ಇಲ್ಲಿ ತುಂಬಾ ರಿಸ್ಕ್ ಇದೆ. ಸಂಪೂರ್ಣ ಹಣ ಅವರೇ ಹಾಕೋದ್ರಿಂದ ಅವರು ತುಂಬಾನೇ ಅದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾರೆ, ಆಗ್ತಾ ಇರುತ್ತೆ. ಇದು ಒಂದು ರೀತಿ ಫುಲ್ ಹಣ ಹಾಕಿ ಹೈ ಸ್ಟೇಕ್ಸ್ ತಗೊಳ್ಳೋದು. ಇನ್ ಕೆಲವರು ಏಂಜಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ ಶುರುನಲ್ಲೇ. ಫ್ಯೂಚರ್ ಅಲ್ಲಿ ಯಾರು ದೊಡ್ಡ ಇನ್ವೆಸ್ಟರ್ಸ್ ಬಂದ್ರೆ ಇವರು ಪಾಲುದಾರಿಕೆಯಲ್ಲಿ ಡಿಸ್ಕೌಂಟೆಡ್ ರೇಟ್ ಕೇಳ್ತಾರೆ. ಸೊ ಆ ತರ ಏಂಜಲ್ ಇನ್ವೆಸ್ಟರ್ಸ್ ಇದಾರೆ. ಅವ್ರು ಶುರುಲೇ ಏನು ತುಂಬಾ ಸ್ಟೇಕ್ಸ್ ತಗೊಳಕ್ ಹೋಗಲ್ಲ, ಒಂದಷ್ಟು ಅವಕಾಶ ಕೊಡ್ತಾರೆ, ಅವ್ರು ಬೆಳೆಯೋದಕ್ ಬಿಡ್ತಾರೆ. ಆಮೇಲೆ ದೊಡ್ಡ ಸ್ಟೇಕ್ ಅವ್ರು ಯಾರು ಬಂತ ಅಂದ್ರೆ ಇವರು ಸ್ವಲ್ಪ ಹಿಂದೆ ಉಳಿದು ಆಯ್ತು ನಮ್ಗೆ ಸ್ವಲ್ಪನೇ ಸ್ಟೇಕ್ಸ್ ಕೊಡಿ ಬಟ್ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಕೊಡಿ ಅಂತ ಹೇಳಿ ತಗೊಳ್ತಾರೆ. ಸೊ ಈ ತರ ಕೂಡ ಇರುತ್ತೆ. ಈ ತರ ಅಂತರ್ಜಾಲ ತಾಣಗಳು ಇವೆ. ಇಂಡಿಯನ್ ಏಂಜಲ್ ನೆಟ್ವರ್ಕ್, ಏಂಜಲ್
.co, mumbai-angels.com ಹೀಗೆ ತುಂಬಾ ತಾಣಗಳಿವೆ. ಇದಾವೆ. ಇದು 3ನೇದು ಏಂಜಲ್ ಇನ್ವೆಸ್ಟ್ಮೆಂಟ್. 4ನೇದು ವೆಂಚರ್ ಕ್ಯಾಪಿಟಲ್ ಅಂತ. ವೆಂಚರ್ ಕ್ಯಾಪಿಟಲ್ ಹೌದು. ಇದು ಒಂಥರ ಪ್ರೊಫೆಷನಲ್ ಫಂಡ್, ಕ್ರೋರ್ಸ್ ನಲ್ಲಿ ಫಂಡ್ ಮಾಡ್ತಾರೆ ಇವರು. ಎಲ್ಲ ಒಟ್ಟಿಗೆ ಸೇರಿ ಒಂದು ಫಂಡ್ ಇಟ್ಟಿರ್ತಾರೆ. ಇವರು ಇನಿಷಿಯಲಿ ಶೇರ್ ತಗೊಳ್ತಾರೆ, ಆದ್ರೆ ತುಂಬಾ ಇನ್ವಾಲ್ವ್ ಕೂಡ ಆಗ್ತಾರೆ. ಅವರು ಮೆಂಟರಿಂಗ್ ಮಾಡ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಇರ್ತಾರೆ, ಅವರೊಬ್ಬರಾಗಿರ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ. ಪ್ರತಿಯೊಂದು ಡಿಸಿಷನ್ ತಗೊಳ್ತಾರೆ. ಹಣ ಗಳಿಕೆ ಬಗ್ಗೆ ಅವರಿಗೆ ತುಂಬಾ ಅನುಭವ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಕೆಲಸನೇ ಇದು. ವೆಂಚರ್ ಕ್ಯಾಪಿಟಲಿಸ್ಟ್ಗೆ ದುಡ್ಡು ಎಲ್ಲಾದ್ರೂ ಇನ್ವೆಸ್ಟ್ ಮಾಡೋದು, ಅವ್ರನ್ನ ಫಾಲೋ ಅಪ್ ಮಾಡೋದು, ಮೆಂಟರಿಂಗ್ ಮಾಡೋದು, ಆ ಸ್ಟಾರ್ಟ್ಅಪ್ ಚೆನ್ನಾಗ ತನಕ ಅವ್ರು ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರದ್ದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಈ ವೆಂಚರ್ ಕ್ಯಾಪಿಟಲಿಸ್ಟ್ ಇದರಲ್ಲಿ ಇರುತ್ತೆ, ಫಂಡ್ ಮಾಡ್ತಾ. ಸೊ ಅದಕ್ಕೆ ಬೇಕಾಗ ಅಂತದನ್ನ ನಾವು ನೆಕ್ಸಸ್ ವಿಪಿ ಅಂತ ಹೇಳಿದೆ, ಹೆಲಿಯಾನ್ ವಿಸಿ, ಕಲಾರಿ, ಆಕ್ಸೆಲ್, ಬ್ಲೂಮ್ ವೆಂಚರ್ಸ್ ಅಂತ ಈ ತರ ತುಂಬಾ $100 ಬಿಲಿಯನ್ ತನಕ ಇನ್ವೆಸ್ಟ್ ಮಾಡೋರಿದ್ದಾರೆ. ಸೊ ಇದು ವೆಂಚರ್ ಕ್ಯಾಪಿಟಲಿಸ್ಟ್. ಇನ್ನೊಂದು ಕಡೆಯದಾಗಿ ಇನ್ಕ್ಯುಬೇಟರ್ ಅಂಡ್ ಆಕ್ಸಿಲರೇಟರ್ ಫಂಡ್ಸ್ ಅಂತ ಹೇಳಿದೆ. ಈ ಇನ್ಕ್ಯುಬೇಟರ್ ಅಂತಂದ್ರೆ ನಮ್ಗೆಲ್ಲ ಗೊತ್ತಿರೋ ಅಂತದೆ, ಮೊಟ್ಟೆ ಕಾವು ಕೊಟ್ಟು ಮರಿ ಮಾಡುವ ಪ್ರಕ್ರಿಯೆಗೆ ಇನ್ಕ್ಯುಬೇಟರ್ ಅಂತೀವಿ. ಇಲ್ಲ ಪ್ರೀಮೆಚ್ಯೂರ್ಡ್ ಬೇಬೀಸ್ ಹುಟ್ಟಿದ್ದು ಇನ್ಕ್ಯುಬೇಟರ್ ಅಲ್ಲಿ ಇಟ್ಟಿ ಅದು ಒಂದು ಬೆಳವಣಿಗೆಗೆ, ಆ ರೀತಿಯದೇ ಒಂದು ಅರ್ಥ. ಸೊ ಆಕ್ಸಿಲೇಟರ್ ಫಂಡ್ಸ್ ಅಂತ ಅಂದ್ರೆ ವೇಗವನ್ನು ಹೆಚ್ಚಿಸೋದಕ್ಕೆ ಒಂದು ಸಾಧನ. ಸೊ ಈಗ ಇನ್ಕ್ಯುಬೇಷನ್ ಫಂಡ್ ಅಂದ್ರೆ ಒಂದು ಸ್ಟಾರ್ಟ್ಅಪ್ ಎಂಬ ಮಗುವನ್ನು ನಡೆಯುವ ಹಂತಕ್ಕೆ ತಗೊಂಡೋಗೋದನ್ನ ಇನ್ಕ್ಯುಬೇಷನ್ ಫಂಡ್ ಅಂತ ಹೇಳ್ತೀವಿ. ಆಕ್ಸಿಲರೇಟರ್ ಫಂಡ್ ಅಂದ್ರೆ ಆ ಮಗುವನ್ನ ಜಿಗಿಯುವ ಹಂತಕ್ಕೆ ತಗೊಂಡೋಗೋದು ಇದೆ. ಸೊ ಅದೊಂದು ಜಿಗಿಯುವ ಹಂತಕ್ಕೆ ತಗೊಂಡೋಗೋದನ್ನ ಆಕ್ಸಿಲರೇಟರ್ ಫಂಡ್ಸ್. ಈ ತರ ಫಂಡ್ಸ್ ಗಳು ಕೂಡ ನಮ್ಗೆ ಗವರ್ಮೆಂಟ್ ನಲ್ಲೂ ಕೂಡ ಸೌಲಭ್ಯಗಳು ತುಂಬಾ ಇದೆ. ಸೊ ಹೇಗೆ ನಾವು ಅದನ್ನ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಮುಖ್ಯ. ಸೊ ಈ ತರ ಕ್ರೌಡ್ ಫಂಡಿಂಗ್ ಅಥವಾ ಏಂಜಲ್ ಇನ್ವೆಸ್ಟರ್ಸ್ ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ ಅವ್ರು ಇನ್ವೆಸ್ಟ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ನಮ್ಮ ಐಡಿಯಾ ನೋಡ್ತಾರೆ, ನಾವು ಪ್ರೆಸೆಂಟ್ ಮಾಡಬೇಕು ಅವ್ರ ಮುಂದೆ. ಸೊ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಮ್ಮ ಪ್ರಾಡಕ್ಟ್ ರೋಡ್ ಮ್ಯಾಪ್, ರೆವಿನ್ಯೂ ಪ್ರೊಜೆಕ್ಷನ್ಸ್ ಎಲ್ಲ ತುಂಬಾ ಕ್ಲಿಯರ್ ಆಗಿ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ನಾವು ಅವ್ರನ್ನ ಒಪ್ಪಿಸ್ಬೇಕಲ್ವಾ, ಅವ್ರು ನಮ್ಗೆ ಇನ್ವೆಸ್ಟರ್ಸ್ ಆಗ್ತಾ ಇದಾರೆ, ಅವ್ರಿಗೆ ಆ ಕ್ಲಾರಿಟಿ ಇರಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಬೇರೆ ಹೆಸರು ತಗೊಂಡು ಹೇಳ್ತೀನಿ, ನಂದಿನಿ ಅಂತ ಹೇಳಿ ಅಂತ. ಸೊ ಅವರು ಸ್ವೀಡನ್ನಿಗೆ ಒಂದು ಈ ತರ ಒಂದು ಇನ್ವೆಸ್ಟ್ಮೆಂಟ್ ಪಿಚಸ್ ನಡೀತಿದೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗ್ತಾರೆ. ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು ಅಂತಾನೆ ಉದ್ದೇಶದಲ್ಲಿ ಹೋಗ್ತಾರೆ. ಏನಕ್ಕೆ ಅಂತ ಅಂದ್ರೆ ಆ ಮೊದಲನೇ ಪಡೆ ಏನಿರುತ್ತೆ, ಕೋರ್ ಕಮಿಟಿ, ಅಷ್ಟು ಒಳ್ಳೆ ಕಮಿಟಿ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್ ಎಲ್ಲ ಇರ್ತಾರೆ. ಸೊ ಆ ತರದೊಂದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅಲ್ಲಿ ಹೋಗ್ತಾರೆ. ಬಟ್ ಅವ್ರ ಪ್ರೆಸೆಂಟೇಷನ್ ಅಲ್ಲಿ ಏನಾಗುತ್ತೆ, ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ಡ್ ಇದ್ರೂ ಕೂಡ ದೇರ್ ವಿಲ್ ಬಿ ನೋ ಒನ್ ವಾಯ್ಸ್. ಒಬ್ಬೊಬ್ರು ಒಂದೊಂದು ರೀತಿ ಅಲ್ಲಿ ಮೆಸಪ್ ಕ್ರಿಯೇಟ್ ಮಾಡ್ತಾರೆ. ಶಿ ಕೇಮ್ ಬ್ಯಾಕ್, ಇನ್ವೆಸ್ಟೇ ಮಾಡಲ್ಲ. ಸೊ ಪ್ರೆಸೆಂಟೇಷನ್ ಅಷ್ಟು ಮುಖ್ಯ ಆಗುತ್ತೆ. ಜನ ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆದ್ರೂ ಕೂಡ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ, ತೊಡಗಿಸ್ಕೋತೀವಿ ಅಂತ ಹೋದ್ರೂ ಕೂಡ ಅವರು ವಾಪಸ್ ಬಂದ್ರು. ಸೊ ಆ ಪ್ರಿಪರೇಷನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮೊದಲನೇ ಪಡೆ ಎಲ್ಲರಿಗೂ ಸಮ್ಮತವಾಗಿರ್ಬೇಕು, ಸತ್ಯಕ್ಕೆ ಹತ್ತಿರವಾಗಿರ್ಬೇಕು, ಯಾವ ದ್ವಂದ್ವವೂ ಇರಬಾರ್ದು. ಒಂದು ಕಥನವನ್ನೇ ನಾವು ತಯಾರು ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ. ಆಗಷ್ಟೇ ನಾವು ಇನ್ವೆಸ್ಟರ್ಸ್ ನ ಒಪ್ಸಕ್ಕಾಗತ್ತೆ. ನಮ್ಮಲ್ಲಿ ಒಂದು ಮಾತಿದೆ, ಆರಂಭ ಶೂರತ್ವ ಅಂತ ಹೇಳಿ. ಅಂತ ಅಂದ್ರೆ ಏನಾದ್ರೂ ಹೊಸದು ಕಾಣ್ತು ಅಂತ ಅಂದ ತಕ್ಷಣ ನಾವು ಅದನ್ನು ಪ್ರಾರಂಭ ಮಾಡಲಿಕ್ಕೆ ತೋರಿಸುವಂತಹ ಹುಮ್ಮಸ್ಸನ್ನ ಅದರ ಯಶಸ್ಸಿಗೆ ಕೊಡೋದಿಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ನವೋದ್ಯಮಗಳು ಏನಿದ್ದಾವೋ ಇವುಗಳನ್ನ ಪ್ರಾರಂಭ ಮಾಡಿದ ನಂತರ ಅವು ಯಶಸ್ಸಾಗಬೇಕು ಅಂತ ಹೇಳಿದ್ರೆ ಯಾರೆಲ್ಲ ಹೇಗೆ ಕೆಲಸವನ್ನ ಮಾಡಬೇಕಾಗತ್ತೆ? ಈಗ ನನ್ನ ಹತ್ರ ಒಂದು ಸ್ಟಾರ್ಟ್ಅಪ್ ಐಡಿಯಾ ಇದೆ, ನಂದು ಸ್ಟಾರ್ಟ್ಅಪ್ ಕಂಪನಿ ಇದೆ, ನಾನೇ ಸಿಇಒ. ನಿಮ್ಮಲ್ಲಿರೋ ಐಡಿಯಾವನ್ನ ಉತ್ಪನ್ನಕ್ಕೆ ತರುವ ಎಲ್ಲ ಚಾಕಚಕ್ಯತೆ ಎಲ್ಲ ಇರುತ್ತೆ ಅಂತ ಇಟ್ಕೊಳ್ಳೋಣ, ಪ್ರವೀಣತೆ ಎಲ್ಲ ಇದೆ. ಸೊ ಇವರು ಸಿಇಒ ಆಗ್ಬೋದು, ನಾನು ಸಿಇಒ ಆಗ್ಬೋದು. ಬಟ್ ನೆಕ್ಸ್ಟ್ ಬೇಕಾಗಿರೋದು ತಾಂತ್ರಿಕ ನಿರ್ದೇಶನ. ಸೊ ಇದಕ್ಕೆ ಸಿಟಿಒ ಅಂತ ನಾವು ಕರಿತೀವಿ, ಅದರ ಅವಶ್ಯಕತೆ ಕೂಡ ಇದೆ. ಸೊ ಈ ಸಿಟಿಒ ಅನ್ನೋರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರ್ಬೇಕು. ಆ ಹಿಂದೆ ಯಾವ್ದಾರೋ ಒಂದು ಕಂಪ್ನಿನಲ್ಲಿ ಯಾವ್ದಾರೋ ಒಂದು ನಿಟ್ಟಿನಲ್ಲಿ ಏನಾರು ಒಂದು ಸಾಧಿಸಿರ್ಬೇಕು. ಹಾಗಷ್ಟೇ ಒಂದು ಎಕ್ಸ್ಪೀರಿಯನ್ಸ್ ಇದ್ರ ಬೇಸ್ಡ್ ಮೇಲೆ ಅವರ ತಾಂತ್ರಿಕ ನಿರ್ದೇಶನ ಮಾಡ್ಲಿಕ್ಕಾಗತ್ತೆ. ಎಲ್ಲಕ್ಕೂ ಮಿಗಿಲಾಗಿ ತನ್ನನ್ನ ತಾನು ಸಂಪೂರ್ಣವಾಗಿ ಒಡ್ಡಿಕೊಳ್ಳಲು ತಯಾರಿರಬೇಕು. ಅದು ತುಂಬಾ ಮುಖ್ಯವಾದದ್ದು. ಇದು ಒಂದು ಸಿಇಒ ಆಯ್ತು, ಸಿಟಿಒ ಆಯ್ತು, ಸೇಲ್ಸ್ ಹೆಡ್ ಅಂತ ಅದು ತುಂಬಾ ಬೇಕಾಗಿರೋಂಥದ್ದು. ಅಂದ್ರೆ ಒಬ್ಬ ಮಾರುಕಟ್ಟೆಯ ವಿಭಾಗದ ಮುಖ್ಯಸ್ಥ. ಅವನು ಹೇಗಿರ್ಬೇಕು ಅಂದ್ರೆ ಈ ಶುಡ್ ಬಿ ಏಬಲ್ ಟು ಸೆಲ್ ಅ ರೆಫ್ರಿಜರೇಟರ್ ಇನ್ ಅಂಟಾರ್ಟಿಕಾ. ಆ ಒಂದು ಮಟ್ಟಕ್ಕೆ ಆ ಸೇಲ್ಸ್ ಹೆಡ್ ಸ್ಮಾರ್ಟ್ನೆಸ್ ಇರಬೇಕು, ಆತರ. ಸೊ ಇನ್ನು 4ನೇದಾಗಿ
ಮಾನವ ಸಂಪನ್ಮೂಲ ಅಧಿಕಾರಿ. ಇವ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಹ್ಯೂಮನ್ ರಿಸೋರ್ಸಸ್ ಹೆಡ್. ಎಲ್ಲ ಯಾರನ್ನ ತಗೋಬೇಕು ಅನ್ನೋದು ಗೊತ್ತಿರಬೇಕು. ಬಂದ ಮೇಲೆ ಹ್ಯೂಮನ್ ರಿಸೋರ್ಸ್ನೆಸ್ ನ ಹೇಗೆ ಯೂಸ್ ಮಾಡ್ಕೋಬೇಕು, ಅವ್ರನ್ನ ಹೇಗೆ ಬಳಸ್ಕೊಂಡು ನಾವು ಸದುಪಯೋಗ ಪಡಿಸ್ಕೋಬೇಕು ಸ್ಟಾರ್ಟ್ಅಪ್ ಗೊತ್ತಿರಬೇಕು. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಹೇಗೋ ಎಲ್ಲವನ್ನು ಏನ್ ಹೇಳ್ದೆ ನಾನು ಅದನ್ನೆಲ್ಲ ಮಾಡ್ಬೋದು. ಜೊತೆಗೆ ಫೈನಾನ್ಷಿಯಲ್ ಹೆಡ್ ಕೂಡ ಬೇಕು. ಸೊ ಇವನ್ನೆಲ್ಲ ಹೇಗೋ ನಾವು ಮಾಡ್ತಾ ಇರ್ಬೋದು. ಬಟ್ ಒಂದು ಮಟ್ಟಕ್ಕೆ ಬೆಳೆದ್ಮೇಲೆ ಸಪರೇಟ್ ಸೆಕ್ಷನ್ಸ್ ಇರೋದು ತುಂಬಾ ಒಳ್ಳೇದು. ಸೊ ಇಂಪಾರ್ಟೆಂಟ್ ಇಲ್ಲಿ ಎಲ್ಲರೂ ಕಂಪನಿ ತಮ್ಮದೇ ಅಂತ ತಿಳ್ಕೊಂಡು ಅದಕ್ಕಾಗಿ ತಮ್ಮೆಲ್ಲವನ್ನು ಸಮರ್ಪಿಸಿ ಪ್ರಾಮಾಣಿಕರಾಗಿರ್ಬೇಕು. ಅದು ತುಂಬಾ ಮುಖ್ಯ. ಸ್ಟಾರ್ಟ್ಅಪ್ಸ್ ಅಲ್ಲಿ ತುಂಬಾನೇ ಮುಖ್ಯ. ದೊಡ್ಡ ದೊಡ್ಡ ಕಂಪನಿ ಆದ್ರೆ ಯಾರೋ ಇನ್ವೆಸ್ಟ್ ಮಾಡಿರ್ತಾರೆ, ಇವ್ರೇನೋ ಒಂದು ಮಾಡ್ಯೂಲ್ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ, ನಡೆದೋಗ್ತಾ ಇರುತ್ತೆ. ಬಟ್ ಇಲ್ಲಿ ಒಂದು ಚಿಕ್ಕ ಸಂಸಾರ ಇದ್ದ ಹಾಗೆ ಒಬ್ರಿಗೊಬ್ರು ಕರೆಕ್ಟ್ ಆಗಿ ಎಲ್ಲವನ್ನು ವಿಷಯವನ್ನ ವಿನಿಮಯ ಮಾಡಿಕೊಂಡು ನಮ್ಮದೇ ಅಂತ ಹೇಳಿ ತಗೊಂಡೋಗ್ಬೇಕಾಗತ್ತೆ. ಸೊ ಒಂದು ಕಂಪನಿ ಯಶಸ್ಸಿಗೆ ನನ್ನ ಪ್ರಕಾರ 5 P ಅಂತ ಹೇಳ್ತೀವಿ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಮತ್ತೆ ಪ್ಯಾಷನ್ ತುಂಬಾ ಮುಖ್ಯ. ಇದು ನನ್ನ ಸೀನಿಯರ್ ಒಬ್ರು ತುಂಬಾ ಹೇಳ್ತಿರ್ತಾರೆ, ಹಾಗಾಗಿ ನಾನು ಅದನ್ನ ಬರ್ದಿಟ್ಕೊಂಡಿದೀನಿ. ಸೊ ಪ್ರಾಡಕ್ಟ್ ಉತ್ಪನ್ನ ನಮ್ದೇನು ಅಂತ ಹೇಳಿ, ಪ್ರೈಸ್ ಬೆಲೆ, ಪ್ಲೇಸ್ ಯಾವ ಜಾಗದಲ್ಲಿ, ಎಲ್ಲದನ್ನು ಎಲ್ಲಾ ಜಾಗದಲ್ಲೂ ಮಾಡಕ್ಕಾಗಲ್ಲ. ಈಗ ನಾನು ರಾಜಸ್ಥಾನಲ್ಲಿ ಸ್ವೆಟರ್ ಮಾರ್ತೀನಿ ಅಂತ ಹೇಳಿ ಕುತ್ಕೊಂಡ್ರೆ ಆಗಲ್ಲ. ಸೊ ಆಮೇಲೆ ಪ್ರಚಾರ, ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್. ಇದೆಲ್ಲದಕ್ಕಿಂತ ಮಿಗಿಲಾಗಿ ಪ್ಯಾಷನ್, ಒಲವಿರ್ಬೇಕು ಅದ್ರ ಬಗ್ಗೆ. ಸ್ಟಾರ್ಟ್ಅಪ್ ನಲ್ಲಿ ಅತ್ಯಂತ ಅವಶ್ಯಕತೆ ಇದೆ ಅಂತಂದ್ರೆ ಅದು ಪ್ಯಾಷನ್. ಇವತ್ತು ನಾನಾಗ್ಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲೇ ಲಕ್ಷಾಂತರ ಸ್ಟಾರ್ಟ್ಅಪ್ಗಳು ಇರ್ತಕ್ಕಂಥದ್ದು. ಅದರಲ್ಲಿ ಬೇರೆ ಬೇರೆ ತರಹ ಆಲೋಚನೆ ಮಾಡ್ತಕ್ಕಂಥವ್ರು ಕೂಡ ಸಾಕಷ್ಟು ಇರ್ತಾರೆ. ಹೇಗಿರ್ತಾರೆ ಸ್ಟಾರ್ಟ್ಅಪ್ ಮಾಡುವಂತವ್ರು? ಇದರಲ್ಲಿ ನಾನು ಗಮನಿಸಿದ ಹಾಗೆ, ಅದೇ ನಾನು ತುಂಬಾ ನಮ್ಮ ಸೀನಿಯರ್ ಒಬ್ರನ್ನ ಮಾತಾಡಿಸ್ತಾ ಇರ್ತೀನಿ ಇದ್ರ ಬಗ್ಗೆ ಅಂತ ಹೇಳಿದಾಗೆ, ಅವರು ಅವ್ರದೇ ಒಂದು ಲೇಖನದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. 3 ವಿಭಾಗ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಕೆಲವರು ಏನು ಅಂದ್ರೆ ಅವ್ರ ಫೋಕಸ್ ಫುಲ್ ರಿಸರ್ಚ್ ಮೇಲೆ ಇರುತ್ತೆ. ಉತ್ಪನ್ನ ಒಂದನ್ನ ಕಟ್ಬಿಡ್ತಾರೆ, ಆದ್ರೆ ಅದನ್ನ ಇನ್ನೊಬ್ರಿಗೆ ಮಾರ್ತಾರೆ ಅಂತ ಅಂದ್ರೆ ಸ್ಟಾರ್ಟ್ಅಪ್ ಎಲ್ಲ ಮಾಡ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಿರಲ್ಲ ಅವರಿಗೆ. ಕರೆಕ್ಟ್. ಆತರ ಸ್ವಭಾವದವ್ರು ಅಲ್ಲ ಅವರು. ಬರೀ ಸಂಶೋಧನೆ ಮಾಡ್ತಕ್ಕಂಥ ಅದನ್ನ 2020 ಪ್ಲೇಯರ್ಸ್ ತರ ಆಯ್ತು, ನಂದಾಯ್ತು 20 ಮುಗಿಸ್ತೆ ಹೋದೆ ಅನ್ನೋ ತರ. ಇನ್ನೊಂದು ವಿಭಾಗ ಉತ್ಪನ್ನ ಒಂದನ್ನ ಕಟ್ಟಿ ಒಂದಷ್ಟು ಗ್ರಾಹಕರಿಗೂ ಕೂಡ ಅದನ್ನ ಮಾರಿ ಆದಾಯ ಕೂಡ ಗಳಿಸಿ ನಂತರ ಕಂಪ್ನಿನ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ, ಲಾಭಕ್ಕಾಗಿ ಮಾರಾಟ ಮಾಡ್ತಾರೆ. ಇವರಂತರ 1 ಡೇ ಪ್ಲೇಯರ್ಸ್ ತರ ಅಂತ ಹೇಳ್ತಾರೆ. ಸೊ ಇನ್ನ ಒಂದು 3ನೇ ವಿಭಾಗ ಉತ್ಪನ್ನವೊಂದನ್ನ ಕಟ್ಟಿ ಅದರ ಬಳಕೆದಾರರಿಗೆ ಮಾರಿ ತಮ್ಮದೇ ಒಂದು ಸಾಮ್ರಾಜ್ಯ ಕಟ್ಟಿ ಬೆಳೆಯೋ ಆಸೆ ಅವ್ರಿಗೆ, ಹಾಗೆ ಬೆಳೀತಾರೆ. ಸೊ ಅವರು ಒಂಥರ ನಮ್ಮ ಟೆಸ್ಟ್ ಪ್ಲೇಯರ್ಸ್, ಅಲ್ಲೇ ನಿಂತ್ಕೊಂಡು ಸಮಾಧಾನವಾಗಿ ಮಾಡ್ಕೊಂಡು ಆಗಬಾರ್ದು. ಹೌದು, ಹಾಗೆ ಅಂತ ಹೇಳಿ 3 ವಿಭಾಗನ 3 ತರದ ಜನರು ಇರ್ತಾರೆ. ಸ್ಟಾರ್ಟ್ಅಪ್ಸ್ ಅಲ್ಲಿ ನಾನು ಇನ್ನೊಂದು ಹೇಳಕ್ ಬಯಸ್ತೀನಿ ಅಂತ ಅಂದ್ರೆ, ಇಲ್ಲಿ ಅದೊಂದು ಚಿಕ್ಕ ಸಂಸಾರ ಸ್ಟಾರ್ಟ್ ಆದಂಗ ಆಗತ್ತೆ. ಸೊ ಅಲ್ಲಿ ನೌಕರರ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ, ಅವರ ಅಗತ್ಯಗಳನ್ನ ಪೂರೈಸೋದು. ಎ ಹ್ಯಾಪಿ ಎಂಪ್ಲಾಯಿ ಮೀನ್ಸ್ ಸಕ್ಸಸ್ ಅನ್ನೋ ತರಕ್ಕೆ ನೋಡ್ಕೊಂಡು ಅದರ ಆಗು ಹೋಗುಗಳನ್ನೆಲ್ಲ ತುಂಬಾ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ನಾನು ಸ್ಟೂಡೆಂಟ್ಸ್ಗೂ ಅದನ್ನೇ ಅಡ್ವೈಸ್ ಮಾಡ್ತಿರ್ತೀನಿ. ದೊಡ್ಡ ಕಂಪನಿ ಏನ್ ಮಾಡಕ್ಕಿಂತ ಸ್ಟಾರ್ಟ್ಅಪ್ಸಿಗೆ ಹೋಗಿ, ಅಲ್ಲಿ ನಿಮಗೆ ಪ್ರತಿಯೊಂದು ಸ್ಕ್ರಾಚ್ ಇಂದ ಗೊತ್ತಾಗತ್ತೆ ಏನಾಗತ್ತೆ ಅಂತ ಹೇಳಿ. ದೊಡ್ಡ ಕಂಪನಿಗೆ ಹೋದ್ರೆ ನನ್ಗೆ ಅದೇ ಒಂದು ಮಾಡ್ಯೂಲ್ ಕೊಡ್ತಾರೆ, ನೀನ್ ಅದನ್ನ ಮಾಡ್ತೀಯ, ಕೋಡ್ ಮಾಡ್ತೀಯ, ಇಡ್ತೀಯ, ಬಿಡ್ತೀಯ, ಅಷ್ಟೇ ಮುಗ್ದೋಯ್ತು. ಒಳ ಹೊಕ್ಕಿ ಏನು ನೋಡಕ್ಕಾಗಲ್ಲ. ಸ್ಟಾರ್ಟ್ಅಪ್ ಆದ್ರೆ ನಮ್ಗೆ ಪ್ರತಿಯೊಂದು ಒಳಗೆ ಹೊರಗೆ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಈ ಕೃಷಿಗೆ ಸಂಬಂಧಪಟ್ಟ ಹಾಗೆ ಸ್ಟಾರ್ಟ್ಅಪ್ ಗಳನ್ನ ಮಾಡಬಹುದಾ? ಈ ಕೃಷಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಈ ನವೋದ್ಯಮಗಳ ಪರಿಸ್ಥಿತಿ ಹೇಗಿದೆ? ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಒಳ್ಳೆ ಪ್ರಶ್ನೆ. ಕೃಷಿಗೆ ಅಂತ ಹೇಳೇನೆ ತುಂಬಾ ಉತ್ತೇಜನ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು, ಇಂಡಿಯಾದಲ್ಲಿ ಇರ್ಬೋದು. ಹೌದು, ಎಲ್ಲ ತುಂಬಾನೇ ಎಷ್ಟು ನಡೆಯುತ್ತೆ ಸಮಿಟ್ಸ್ ಎಲ್ಲ ಅಂತ ಅಂದ್ರೆ ಅಲ್ಲಿ ಹೋಗಿ ನಾವು ಕೂತು ತಿಳ್ಕೋಬಹುದು. ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ವೆಬ್ಸೈಟ್ಸ್ ಗಳಿದೆ, ಅಲ್ಲೂ ತಿಳ್ಕೋಬಹುದು. ತುಂಬಾ ಇದೆ. ಈಗ ಕೂಡ ಶಿವಮೊಗ್ಗದಲ್ಲಿ ಈ 18ನೇ ತಾರೀಕು ಶನಿವಾರ ಮಲ್ನಾಡ್ ಸ್ಟಾರ್ಟ್ಅಪ್ ಸಮಿಟ್ ಅಂತ ನಡೀತಾ ಇದೆ, ಪ್ರೇರಣಾ ಕನ್ವೆನ್ಷನ್ ಹಾಲ್ ಅಲ್ಲಿ, PS ಕ್ಯಾಂಪಸ್ ಅಲ್ಲಿ. ಸೊ ಅಲ್ಲೂ ಕೂಡ ನನಗೆ ತಿಳಿದ್ಪಟ್ಟಂಗೆ 1000 ಐಡಿಯಾ ಬಂದಿದೆ ಅಂತ ಹೇಳಿದ್ರು. ನನ್ಗೆ ಇನ್ವೈಟ್ ಮಾಡಕ್ ಕಾಲ್ ಮಾಡಿದಾಗ ಅವ್ರ ಹತ್ರ ಹೇಳ್ತಿದ್ರು. ತುಂಬಾನೇ ಐಡಿಯಾಸ್ ಇರುತ್ತೆ, ಯಾವ್ಯಾವ ತರದ್ ತಗೊಂಡ್ ಒಂದ್ ಸ್ವಲ್ಪ ಟೆಕ್ನಾಲಜಿ ಟಚ್ ಕೊಟ್ಬಿಟ್ರಂತೂ ಸೊಲ್ಯೂಷನ್ಸ್ ಬೇಗ ಸಿಗ್ತಾ ಹೋಗುತ್ತೆ.
ಒಂದು ಹೇಳ್ಬೇಕು ಅಂದ್ರೆ ಈ ಸಾಯಿಲ್ ಮಾಯಿಶ್ಚರ್ ಡಿಟೆಕ್ಷನ್ ನಾವು ಕೂಡ ಮಕ್ಳ ಹತ್ರ ಮಾಡ್ಸಿದೀವಿ ಕಾಲೇಜ್ನಲ್ಲಿ. ಸೊ ಅದು ಡ್ರಿಪ್ ಇರಿಗೇಷನ್ ಮಾಡಿಸಿದ್ವಿ ಇಲ್ಲಿ. ಸೊ ಅದು ಡ್ರಿಪ್ ಆಗ್ತಾ ಇರತ್ತೆ, ಸಾಕು ಇಷ್ಟು ನೀರು ಅಂತ ಆದ ತಕ್ಷಣ ಮಾಯಿಶ್ಚರ್ ಡಿಟೆಕ್ಟ್ ಆಗಿ ನಿಂತೋಗುತ್ತೆ. ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೇವಾಂಶವನ್ನ ನೀಡ್ತಕ್ಕಂಥದ್ದು. ಅದು ನಾನು ಡ್ರಿಪ್ ಇರಿಗೇಷನ್ ಹೇಳಿದೆ. ಹಂಗೆ ಸ್ಪ್ರಿಂಕ್ಲರ್ ಇರ್ಬೋದು, ಯಾವ್ದಾದ್ರೂ ಇರ್ಬೋದು. ಸೊ ಆಟೋಮೇಟೆಡ್ ಸಾಯಿಲ್ ಮಾಯಿಶ್ಚರ್ ಡಿಟೆಕ್ಷನ್ ಅಂತ ಹೇಳಿ ಆ ತರದ್ದೆಲ್ಲ ಕಂಡುಹಿಡಿಬಹುದು. ಇನ್ನೊಂದು ಮಾಡಿಸಿದೀವಿ ನಾವು ಸ್ಟೂಡೆಂಟ್ಸ್ ಹತ್ರ. ಈಗ ಈ ಕಡೆ ಎಲ್ಲ ಅಡಿಕೆ ಬೆಳೀತಿದ್ದಾರೆ, ಜಾಸ್ತಿ ಇದೆ. ಹೌದು, ಅದನ್ನ ಕೀಳದೆ ಒಂದು ಕೆಲಸ. ಸೊ ಅದಕ್ಕೂ ಕೂಡ ಜೊತೆಗೆ ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ನೆಲ್ಲ ಜೊತೆ ಮಾಡಿ, ಸೊ ಅದಕ್ಕೊಂದು ಹಾರ್ಡ್ವೇರ್ ಮಾಡಿಸಿ ಅಲ್ಲಿ ಜೊತೆಗೆ ಸಾಫ್ಟ್ವೇರ್ ಕೂಡ ಹಾಕಿ, ಸೊ ಇದು ಮೇಲೆ ಹೋಗಿ ಡಿಟೆಕ್ಟ್ ಮಾಡುತ್ತೆ ಯಾವ ಅಡಿಕೆಗಳು. ಹೌದು, ಅಥವಾ ಅದು ಯಾವ್ದು ಹಾರ್ವೆಸ್ಟ್ ಮಾಡ್ಲಿಕ್ಕೆ ಬಂದಿದೆ ಅಂತ. ಹೌದು, ಕರೆಕ್ಟ್. ಸೊ ಅಂತದನ್ನ ಮಾತ್ರ ಕಿತ್ಬಿಟ್ಟು ಹಾಕೋ ತರ ಮಾಡಿದೀವಿ. ಸೊ ಅದಕ್ಕೆ ಪೇಟೆಂಟ್ ಕೂಡ ಆಗಿದೆ. ಈಗ ರೀಸೆಂಟ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ITBT ಅವರು ಕೂಡ ಫಂಡ್ಸ್ ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಮಾಡ್ಬೋದು. ತುಂಬಾ ಫಂಡ್ಸ್ ಬಗ್ಗೆ ಅಂತೂ ತುಂಬಾನೇ ಇದೆ. ನಾವು ಕರೆಕ್ಟ್ ಆಗಿ, ನಾನು ಆಗ್ಲೇ ಹೇಳ್ದಾಗ, ಪ್ರೆಸೆಂಟ್ ಮಾಡಬೇಕು, ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡಿ ಅದರದ ಸೌಲಭ್ಯಗಳನ್ನ ತಗೋಬೇಕು. ಸೊ ಈಗ ಇನ್ಸೆಕ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಎಲ್ಲ ತುಂಬಾ ಯೂಸ್ ಮಾಡ್ತಾ ಇರ್ತೀವಲ್ವಾ. ಸೊ ಅದು ಕೂಡ ಕೋಲ್ಡ್ ಸ್ಟೋರೇಜ್ ಅವೆಲ್ಲ ಇರುತ್ತಲ್ವಾ. ಸೊ ಎಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇರುತ್ತೆ ಸರಿ, ಸೊ ನಾವು ತಗೋಬೇಕಾದ್ರೆ ಅದು ಅದೇ ಸ್ಟೇಟಸ್ ಅಲ್ಲಿ ಇದೆಯಾ, ಕ್ವಾಲಿಟಿ ರಿಪೋರ್ಟ್ ಬೇಕಾಗುತ್ತೆ, ರಿಯಲ್ ಟೈಮ್. ಸೊ ರಿಯಲ್ ಟೈಮ್ ಕ್ವಾಲಿಟಿ ರಿಪೋರ್ಟ್ ನೀವೇನು ಅಲ್ಲೂ ಹೋಗಿ ನೋಡೋದ್ ಬೇಕಿಲ್ಲ, ರಿಯಲ್ ಟೈಮ್ ಕ್ವಾಲಿಟಿ ರಿಪೋರ್ಟ್ ನ ಕೂಡ ತಗೋಬಹುದು ದೂರದಿಂದ. ಆ ತರ ಒಂದು ಆಟೋಮೇಶನ್ ಕೂಡ ಮಾಡಬಹುದು. ಹಾಗೆ ಆಮೇಲೆ ಈ ಸ್ಮಾರ್ಟ್ ಪಂಪ್ ಕಂಟ್ರೋಲರ್ ಅಂತ ಹೇಳಿ ಬಂದಿದೆ. ಸೊ ಇರಿಗೇಷನ್ ಪಂಪ್ ಸೆಟಪ್ಸ್, ಇದೆಲ್ಲ ಐಡಿಯಾಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಹೇಗೆ ಅದನ್ನ ಉಪಯೋಗಿಸ್ಕೋತೀವಿ ಅನ್ನೋದು ಬೇಕು. ಆಮೇಲೆ ಇನ್ನೊಂದು ನೋಡಿದೆ ನಾನು, 4 ವೀಲ್ ಕ್ವಾಡ್ ಬೈಕ್ ಡಿಸೈನ್ ಮಾಡಿದ್ದಾರೆ ಒಬ್ರು. ಸೊ ಅದಕ್ಕೆ ಅಟ್ಯಾಚ್ಮೆಂಟ್ಸ್, ವೀಡ್ ಕಟ್ಟಿಂಗ್ ಇದೆ, ಸ್ಪ್ರೇಯಿಂಗ್ ಇದೆ, ಶ್ರೆಡ್ಡಿಂಗ್ ಇದೆ, ಡಿಗ್ಗಿಂಗ್ ಎಲ್ಲದೂ ಇರುತ್ತೆ. ಸೊ ರೀಸೆಂಟ್ ಆಗಿ ಇನ್ನೊಬ್ರು ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಗುನು ಅದಕ್ಕೆ ಒಂಥರ ಫ್ಲಾಲೆಸ್ ಆಗಿ ಏನೂ ಇದಾಗದ ಹಾಗೆ ತುಂಬಾ ಚೆನ್ನಾಗಿ ಅದು ಮೂವ್ ಆಗೋ ತರ ಎಲ್ಲ ಮಾಡಿದ್ದಾರೆ. ಇದಲ್ದಲೆ ಒಂದು ಅಪ್ಲಿಕೇಶನ್, ಆಪ್ ಅಂತ ನಾವೇನ್ ಶಾರ್ಟ್ ಆಗಿ ಕರಿತೀವಿ, ವೆಬ್ಸೈಟ್ ಇದೆ. ಅದೇನಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್, ಕೊಳ್ಳುವವ್ರಿಗೆ ಮತ್ತೆ ಮಾರ್ಕೊಳ್ಳೋರ್ಗೆ ಸಂಪರ್ಕ, ಆ ತರದ್ದು ಕೂಡ ತುಂಬಾ ಸಿಗುತ್ತೆ. ನಾನು ಬರೀ ಒಂದು ಅಡಿಕೆದ್ ಹೇಳಿದೆ, ಆ ತರ ಎಲ್ಲದಕ್ಕೂ ಮಾಡ್ತಾ ಹೋಗ್ಬೋದು. ತೆಂಗಿನಕಾಯಿಗಿರ್ಬೋದು, ಎಲ್ಲದಕ್ಕೂ ಮಾಡ್ತಾ ಹೋಗ್ಬೋದು. ಇನ್ನೊಬ್ರು ನನ್ನ ಕಲೀಗ್ ಬಾಳೆ ಎಲೆ ಮೇಲೆ ಏನಾದ್ರೂ ರೋಗಗಳಿದ್ರೆ ಅದನ್ನ ಡಿಟೆಕ್ಟ್ ಮಾಡಿದ್ದಾರೆ. ಸೊ ಆ ತರದ್ದೆಲ್ಲ ತುಂಬಾ ಸಂಶೋಧನೆಗಳಾಗ್ತಾ ಇರತ್ತೆ. ಮುಂದಿನ ದಿನದಲ್ಲಿ ನಿಜವಾಗ್ಲೂ ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ಸ್ ತುಂಬಾನೇ ಬರುತ್ತೆ. ಈಗಲೇ ಬರ್ತಾ ಇದೆ, ಆಗ ನೀವು ಎಲ್ಲ ನೋಡ್ತಿದ್ದೀರಾ. ಇಲ್ಲೂ ಹಾಸನದಲ್ಲೂ ಆಗಿದೆ, ಎಷ್ಟೊಂದು ಸಮಿಟ್ಸ್ ಆಗ್ತಾ ಇದೆ, ಬ್ಯಾಂಗ್ಳೂರಲ್ಲಿ ಆಗ್ತಾ ಇದೆ. ಈಗ ನಾನೇ ಹೇಳ್ದಾಗೆ ಈ ವಾರದಲ್ಲೇ ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ತುಂಬಾ ನಡೀತಾ ಇದೆ. ನಾವು ಉಪಯೋಗಿಸ್ಕೊಳ್ಳೋದು ಹೇಗೆ ಅನ್ನೋದು ನೋಡ್ಬೇಕು. ಕೃಷಿಯನ್ನ ಆಧರಿಸಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ನವೋದ್ಯಮಗಳನ್ನ ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ. ಅದರ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು. ಈಗ ಶಿವಮೊಗ್ಗದಲ್ಲಿ 18ನೇ ತಾರೀಕು ನಡೀತಾ ಇರತಕ್ಕಂತಹ ಈ ಮಲ್ನಾಡ್ ಸ್ಟಾರ್ಟ್ಅಪ್ ಸಮಿಟ್ ಏನಿದೆಯೋ, ಇದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಇರುವಂತದ್ದು. ಇಲ್ಲಿ ಯಾರಾದ್ರೂ ಭಾಗವಹಿಸಬೇಕು ಅಂತ ಹೇಳಿದ್ರೆ ಹೇಗೆ ಭಾಗವಹಿಸತಕ್ಕಂಥದ್ದು? ಇದಕ್ಕೇನು ಅವರು ಚಾರ್ಜ್ ಮಾಡಲ್ಲ. ರಿಜಿಸ್ಟ್ರೇಷನ್ ಏನಾದ್ರು ಮಾಡ್ಬೇಕಾ? ಒಂದು ಗೂಗಲ್ ಫಾರ್ಮ್ ಇದೆ, ಬಟ್ ಸ್ಟಿಲ್ ಹಾಗೇನು ಹೋಗ್ಬೋದು. ಹೋಗಿ ಅಲ್ಲಿರ್ತಕ್ಕಂಥ ಐಡಿಯಾಗಳನ್ನ ತಗೊಂಡು ಸ್ಟಾರ್ಟ್ಅಪ್ ಮಾಡುವ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಬಹುದು. ಇನ್ನು ಅವರು ಅಗ್ರಿ ಆಂಟ್ರಪ್ರಿನರ್ಸ್ ಗೆಲ್ಲ ಹಾನರ್ ಮಾಡ್ತಾ ಇದ್ದಾರೆ. ಅಗ್ರಿಟೆಕ್ ನ ಒಂದು ಉತ್ತೇಜನ ಕೊಡ್ಲಿಕ್ಕೆ ಅಂತಾನೆ ಅದನ್ನ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಹಾಸನದಲ್ಲಿರ್ತಕ್ಕಂತಹ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಏನಿದೆಯೋ, ಇಲ್ಲಿ ಇರುವಂತಹ ಮೀರೈಸ್ ಫೌಂಡೇಶನ್ ಏನಿದೆಯೋ, ಇದರ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೂಡ ತಾವು ಇದ್ದೀರಿ. ಯಾವ್ದಾದ್ರೂ ನವೋದ್ಯಮಗಳನ್ನ ಪ್ರಾರಂಭ ಮಾಡಲಿಕ್ಕೆ ಈ ಮೀರೈಸ್ ಫೌಂಡೇಶನ್ ಅನ್ನುವಂಥದ್ದು ಹೇಗೆ ಸಹಾಯವನ್ನ ನೀಡ್ತಾ ಇದೆ? ಇದು ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು 2018ರಲ್ಲಿ. ಹಾಗೆ ಒಂದು ಇನೋವೇಷನ್ ಸೆಂಟರ್ ಮಾಡೋಣ ಅಂತ ಹೇಳಿ ಮೀರೈಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಮೀರೈಸ್ದು ಫುಲ್ ಫಾರ್ಮ್ ಮಲ್ನಾಡ್ ಎನ್ಕ್ಲೇವ್ ಫಾರ್ ರಿಸರ್ಚ್, ಇನೋವೇಷನ್, ಇನ್ಕ್ಯುಬೇಷನ್, ಸ್ಟಾರ್ಟ್ಅಪ್ಸ್ ಅಂಡ್ ಆಂಟ್ರಪ್ರಿನರ್ಶಿಪ್ ಅಂತ. ಇದು ನನಗೆ ಹಾಗೆ ಏನು ಬಂದಂತ ಒಂದು ಹೆಸರಲ್ಲ. ಸ್ಟೂಡೆಂಟ್ಸ್ ಹತ್ರ ಇದೊಂದು ಕಾಂಪಿಟೇಷನ್ ತರ ಫ್ಲೋಟ್ ಮಾಡಿದಾಗ ಈ ತರ ಒಂದು ನನ್ನ ಎಲ್ಲ ವಿಷನ್ಸ್ ನ ಹಾಕಿದೆ. ಅಲ್ಲಿ ಆಬ್ಜೆಕ್ಟಿವ್ಸ್ ಈ ತರ ಇದೆ, ಈ ತರದೊಂದು ಇನೋವೇಷನ್ ಸೆಂಟರ್ ಸ್ಟಾರ್ಟ್ ಮಾಡಬೇಕು, ಇದಕ್ಕೊಂದು ಟೈಟಲ್ ಬೇಕು ಅಂತ ಮಕ್ಕಳೆಲ್ಲ ತುಂಬಾ ಚೆನ್ನಾಗೆ ಕೊಟ್ರು. ನಾನು ಮತ್ತೆ ಆಗಿನ ಪ್ರಿನ್ಸಿಪಲ್ ಡಾಕ್ಟರ್ ಜಯಂತ್ ಸರ್ ಅಂತ ಇದ್ರು. ಸೊ ಅವರಿಬ್ರು ಕುತ್ಕೊಂಡು ಕಡೆಗೆ ಇದನ್ನ ಫ್ರೇಮ್ ಮಾಡಿದ್ವಿ. ಇದು ಎಷ್ಟು ಇದಾಗಿದೆ ಅಂದ್ರೆ, ಮಲ್ನಾಡ್ ಎನ್ಕ್ಲೇವ್, ನಮ್ಮ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು ಎನ್ಕ್ಲೇವ್ ರಿಸರ್ಚ್ ಮಾಡಿ ಅದರಲ್ಲಿ ಬಂದಂತ ಇನೋವೇಷನ್, 2ನೇ ಐ
ಇನ್ಕ್ಯುಬೇಷನ್, ಆ ಇನೋವೇಷನ್ ಬಂದಂತ ಐಡಿಯಾನ ಇನ್ಕ್ಯುಬೇಟ್ ಮಾಡೋದಿಕ್ಕೆ ಮತ್ತೆ ಸ್ಟಾರ್ಟ್ಅಪ್ಸ್ ಆಗಿ ಅದನ್ನ ಬೆಳೆಯೋದಿಕ್ಕೆ ಬಿಟ್ಟು ಕಡೆಗೆ ನೀವು ಆಂಟ್ರಪ್ರಿನರ್ಸ್ ಆಗಿ ಅಂತ ಹೇಳಿ ಮಕ್ಕಳಿಗೆ ರಾದರ್ ದನ್ ಬೀಯಿಂಗ್ ಜಾಬ್ ಸೀಕರ್ಸ್ ಬಿ ಜಾಬ್ ಕ್ರಿಯೇಟರ್ಸ್ ಅಂತ ಹೇಳಿ ಮೋಟಿವೇಟ್ ಮಾಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿ ಅವಾಗಿಂದ ಕೂಡ ನಾವು ತುಂಬಾ ಇನೋವೇಷನ್ ಆಕ್ಟಿವಿಟೀಸ್ ಅದೆಲ್ಲ ಆಂಟ್ರಪ್ರಿನರಲ್ ಆಕ್ಟಿವಿಟೀಸ್ ಮಾಡ್ತಾ ಬರ್ತಾ ಇದ್ವಿ. ಔಟ್ಕಮ್ ಚೆನ್ನಾಗಿ ಬರ್ತಾ ಹೋಯ್ತು. 2020ರಲ್ಲಿ ನಾವು MHRDIS ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ವಿ. ನಾವ್ ಎಷ್ಟೇ ಕೆಲಸ ಮಾಡಿದ್ರು ಯಾರೋ ಒಬ್ರು ಮೆಜರ್ ಮಾಡಿ ಹೌದು ನೀವ್ ಹಿಂಗ್ ಮಾಡ್ತಿದೀರಾ ಅಂತ ಹೇಳಕ್ಕೂ ಬೇಕಲ್ಲ, ನಾವು ಸರಿ ಮಾಡ್ತಿದೀವಾ ಇಲ್ವಾ ಅಂತ. ಸೊ ಮಿನಿಸ್ಟ್ರಿಯಿಂದ ಆ ಒಂದು ಇದಕ್ಕೆ ಸಬ್ಮಿಟ್ ಮಾಡಿದಾಗ ಆ ವರ್ಷ 2021ರಲ್ಲಿ 3.5 ಸ್ಟಾರ್ಸ್ ಔಟ್ ಆಫ್ 5 ಸ್ಟಾರ್ಸ್ ಬಂತು ನಮ್ಗೆ. ಆಮೇಲೆ 4 ಸ್ಟಾರ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಔಟ್ ಆಫ್ 5 ಸ್ಟಾರ್ಸ್. ಸೊ ಈ ಒಂದು ಇನೋವೇಷನ್ ಆಕ್ಟಿವಿಟೀಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಮಾಡ್ತಿದೀವಿ ಅಂತ ನಮ್ಮ ಕಾಲೇಜ್ ನ ಮೆಂಟರ್ ಇನ್ಸ್ಟಿಟ್ಯೂಟ್ ಆಗಿ ಸೆಲೆಕ್ಟ್ ಆಗಿ ನಾವು 5 ಮೆಂಟಿ ಇನ್ಸ್ಟಿಟ್ಯೂಟ್ಸ್ ಇದೆ ನಮ್ಗೆ, ಅವ್ರಿಗೆ ಮೆಂಟರಿಂಗ್ ಮಾಡ್ತಾ ಇದೀವಿ. ಸೊ ಈ ತರ ನಡೀತಾ ಹೋಗ್ತಾ ಇದ್ದಾಗ ನಾನು ಆವಾಗಿನ ನಮ್ಮ ಅಧ್ಯಕ್ಷರಾದಂತ ಅಶೋಕ್ ಕಾರ್ನಳ್ಳಿ ಅವ್ರ ಹತ್ರ ಈ ಒಂದು ಐಡಿಯಾ ತಗೊಂಡೋದೆ, ಹಿಂಗೆ ಮಾಡ್ತಾ ಇದೀವಿ, ಹೀಗೆ ನಡೀತಿದೆ. ಅವ್ರಿಗೂ ಗೊತ್ತಿತ್ತು ಈ ತರ ನಡೀತಿರೋದು. ಇದನ್ನ ಒಂದು ಸೆಕ್ಷನ್ 8 ಕಂಪನಿಯಾಗಿ ನಾವು ಮಾಡ್ಕೊಳ್ಳೋಣ, ಇನ್ಕಾರ್ಪೊರೇಟ್ ಮಾಡೋಣ, ನಿಜ ಉಪಯೋಗ ಆಗತ್ತೆ ಸ್ಟೂಡೆಂಟ್ಸ್ಗೆ ಅಂತ ಅವರು ಎಸ್ ಅಂತ ಹೇಳಿದ್ರು. ಸೊ 2022ರಲ್ಲಿ ಇದನ್ನ ಸೆಕ್ಷನ್ 8 ಕಂಪನಿಯಾಗಿ ನಾವು ಇನ್ಕಾರ್ಪೊರೇಟ್ ಮಾಡಿದ್ವಿ. ಸೊ ಅವಾಗಿನಿಂದ ಸ್ವಲ್ಪ ಜಾಸ್ತಿ ಮಕ್ಕಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀವಿ. ಏನು ಅಂದ್ರೆ ನೀವು ಆಗ್ಲೇ ಪ್ರಶ್ನೆ ಕೇಳ್ದಾಗೆ ಸ್ಟಾರ್ಟ್ಅಪ್ ಮಾಡಕ್ಕೆ ಸ್ಥಳ ಕೊಡ್ತೀವಿ, ಫಂಡ್ಸ್ ಕೂಡ ಕೊಡ್ತೀವಿ, ಯು ಕಮ್ ವಿತ್ ಯುವರ್ ನ್ಯೂ ಐಡಿಯಾಸ್ ಅಂತ ಹೇಳಿ. ಸೊ ಅದಕ್ಕೂ ಮತ್ತೆ ಒಂದಷ್ಟು ಪ್ರಪೋಸಲ್ಸ್ ಬರ್ದೆ. ಸೊ ಡಿಪಾರ್ಟ್ಮೆಂಟ್ ಆಫ್ ITBT ಇಂದ ನಮ್ಗೀಗ ಒಂದು ಫಂಡ್ ಸ್ಯಾಂಕ್ಷನ್ ಆಗಿದೆ 3 ವರ್ಷಕ್ಕೆ. ಅವರು ಪ್ರಾಜೆಕ್ಟ್ಸ್ ಗೆ ಪ್ರತಿ ವರ್ಷ 50 ಲಕ್ಷ ಕೊಡಕ್ ರೆಡಿ ಇದ್ದಾರೆ. ಸೊ 3 ವರ್ಷನೂ 50 ಅಂದ್ರೆ ಅಲ್ಲೇ 1.5 ಕೋಟಿ ಆಯ್ತು. ಸೊ ನಾವು ಆ ರೀತಿ ಒಂದು ಐಡಿಯಾನ ಸಬ್ಮಿಟ್ ಮಾಡಬೇಕು. ಸೊ ಒಂದು ಪ್ರಾಜೆಕ್ಟಿಗೆ 5 ಲಕ್ಷ ಕೊಡ್ತಾರೆ. ಸೊ ಎಲ್ಲಿಂದ ಫಂಡ್ಸ್ ಬರುತ್ತೆ ಅಂದ್ರೆ ಈ ತರನೂ ಬರುತ್ತೆ, ಕಾಲೇಜಿಂದಾನೇ ಕೊಡಬೇಕು ಅಂತ ಅಲ್ಲ, ಈ ತರನೂ ಬರುತ್ತೆ, ಗವರ್ಮೆಂಟ್ ಸ್ಕೀಮ್ಸು ಇರುತ್ತೆ, ನಾವು ಅದನ್ನು ಉಪಯೋಗಿಸ್ಕೋಬೇಕು. ಜೊತೆಗೆ ಅವರು ಆಪರೇಷನಲ್ ಎಕ್ಸ್ಪೆನ್ಸಸ್ ಅಂತ ಪ್ರತಿ ವರ್ಷ 12 ಲಕ್ಷ ಕೊಡ್ತಾರೆ. ಈ ಏನ್ ಇನೋವೇಷನ್ ಆಕ್ಟಿವಿಟೀಸ್ ಮಾಡಕ್ಕೆ, ಇವೆಂಟ್ಸ್ ಮಾಡಕ್ಕೆಲ್ಲ ನಮ್ಗೆ ಅದನ್ನೆಲ್ಲ ನೋಡ್ಕೊಳಕ್ ಕ್ಲರಿಕಲ್ ಪೋಸ್ಟ್ ಅವ್ರಿಗೆಲ್ಲರಿಗೂ ಸೇರಿಸಿ ಒಂದು 12 ಲಕ್ಷ ಕೊಡ್ತಾರೆ. ಸೊ ಅದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೊಂಡು ಈ ಫಂಡ್ಸ್ ಯೂಸ್ ಮಾಡ್ಕೊಂಡು ಖಂಡಿತ ಸ್ಟಾರ್ಟ್ಅಪ್ಸ್ ಮಾಡಬಹುದು. ನಮ್ಮಲ್ಲಿ ನಿಮಗ್ ಗೊತ್ತಿರಂಗೆ 42 ಎಕರೆ ಕ್ಯಾಂಪಸ್ ಇದೆ, ಜಾಗ ಇದೆ, ಮ್ಯಾನೇಜ್ಮೆಂಟ್ ತುಂಬಾನೇ ಪ್ರೋತ್ಸಾಹ ಮಾಡ್ತಾರೆ, ಯಾರೇ ಇರ್ಬೋದು ತುಂಬಾನೇ ಪ್ರೋತ್ಸಾಹ ಮಾಡ್ತಾರೆ ಈ ತರದೆಲ್ಲ ಐಡಿಯಾಸ್ ತಗೊಂಡೋದ್ರೆ. ಸೊ ನಾವದನ್ನ ಉಪಯೋಗಿಸ್ಕೋಬೇಕು ಅಷ್ಟೇನೆ. ರಾಷ್ಟ್ರೀಯ ನವೋದ್ಯಮದ ದಿವಸದ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ, ಕೃಷಿಕರಿಗೆ ಎಲ್ರಿಗೂ ಕೂಡ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಂದು ಮೋಟೋ ಇರೋದೇ ಅದು, ನವೋದ್ಯಮಗಳು ಹೆಚ್ಚೆಚ್ಚು ಆಗಬೇಕು. ನಾವು ಇದನ್ನ ಕೇಳಿದಾಗ ನಂದು ಒಂದೇ ಉತ್ತರ, ಜಾಬ್ ಸೀಕರ್ಸ್ ಆಗ್ಬೇಡಿ, ನೀವು ಜಾಬ್ ಕ್ರಿಯೇಟರ್ಸ್ ಆಗಿ ಅಂತ. ನಮ್ಮ ಫಾರ್ಮರ್ ವೈಸ್ ಚಾನ್ಸಲರ್ ಕರಿಸಿದಪ್ಪ ಸರ್ ನನ್ಗೆ ಆತ್ಮೀಯರು, ಅವ್ರು ಹೇಳ್ತಿರ್ತಾರೆ, ಏನು ಹುಡುಗರು ಪೇರೆಂಟ್ಸ್ ಬರ್ತಿದ್ದಂಗೆ ಕ್ಯಾಂಪಸ್ ಇದೆಯಾ ಅಂತ ಕೇಳ್ತಾರೆ. ಹೌದು ನಮ್ಮ ಹತ್ರ ಇದೆ ಕ್ಯಾಂಪಸ್ 42 ಎಕರೆ ಅಂತ ಹೇಳ್ತೀನಿ ಅಂತ ತಮಾಷೆಯಾಗಿ ಹೇಳ್ತಿರ್ತಾರೆ ಅವರು. ಸೊ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅನ್ನೋದು ಅದು ನನ್ನ ಕೈಯಲ್ಲಿದೆ. ನಾನು ಎಷ್ಟು ಚೆನ್ನಾಗಿ ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡ್ಕೋತೀನಿ ಏನು ಅನ್ನೋದ್ರ ಮೇಲೆ ಹೋಗುತ್ತೆ. ಅದೇ ರೀತಿ ಸ್ಟಾರ್ಟ್ಅಪ್ ಕೂಡ ಅಷ್ಟೇ, ಐಡಿಯಾ ನನ್ನ ಹತ್ರ ಇದೆಯಾ, ನನಗೆ ತುಂಬಾ ತಾಳ್ಮೆ ಇರಬೇಕು. ಸ್ಟಾರ್ಟ್ಅಪ್ ಅಂತ ಅಂದ್ರೆ ಅದೇನ್ ರಾತ್ರೋರಾತ್ರಿ ಎಲ್ಲ ಬಂದ್ಬಿಡಲ್ಲ, ತುಂಬಾನೇ ತಾಳ್ಮೆ ಬೇಕು. ರತನ್ ಟಾಟಾ ಇರ್ಬೋದು, ಅಂಬಾನಿ ಅವ್ರಿರ್ಬೋದು, ಅವರೆಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಓ ಏನ್ ದುಡ್ಡಿರೋರು ಅಂತ. ಬಟ್ ಆ ಹಾರ್ಡ್ಶಿಪ್ ಯಾರು ನೋಡಿರ್ತೀವಿ. ಈಗ ಅಂಬಾನಿ ಅವ್ರಿಗೆ ಟೆಲಿಕಾಂ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ಬಟ್ ಪ್ರತಿಯೊಂದು ಸೆಕ್ಷನ್ ಪ್ರತಿಯೊಂದು ಇಂಚು ಹೋಗ್ತಿದ್ರಂತೆ, ಅವರು ಬಿಡ್ತಿರ್ಲಿಲ್ಲ. ಯಾವುದೇ ಮೀಟಿಂಗ್ ಮುಂಚೆ ಎಷ್ಟು ಪ್ರಿಪರೇಷನ್ಸ್ ಇರ್ತಿತ್ತು ಅದನ್ನ ಯಾರು ನೋಡಲ್ಲ, ದುಡ್ಡಿದೆ ಅಂತ ನೋಡ್ತಾರೆ. ಅವ್ರವ್ರ ಹಾರ್ಡ್ಶಿಪ್ ಅವ್ರಿಗೆ ಗೊತ್ತು. ಸ್ಟಾರ್ಟ್ಶಿಪ್ ಆದ್ಮೇಲೆನೆ ನಾವು ದೊಡ್ಡದಾಗಿ ಬೆಳೆಯಕ್ಕಾಗೋದು. ಸೊ ನಂದೊಂದೇ ಒಂದು, ಡೋಂಟ್ ಬಿ ಜಾಬ್ ಸೀಕರ್ಸ್, ಬಿ ಜಾಬ್ ಕ್ರಿಯೇಟರ್ಸ್. ನವೋದ್ಯಮಗಳಿಗೆ ಸಂಬಂಧಪಟ್ಟ ಹಾಗೆ, ಅವುಗಳ ಆರಂಭಕ್ಕೆ ಸಂಬಂಧಪಟ್ಟ ಹಾಗೆ, ಅವುಗಳನ್ನ ಹೇಗೆ ನಾವು ಸಸ್ಟೈನ್ ಆಗಿ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ, ಒಟ್ಟಾರೆ ಈ ಸ್ಟಾರ್ಟ್ಅಪ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲೇ ಇರ್ತೀನಿ, ಸಿಗ್ತೀನಿ. ಇನ್ನೊಂದು ನಂದು ದೂರವಾಣಿ ಸಂಖ್ಯೆ 9481797074. ಕನ್ನಡದಲ್ಲಿ ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು. 9481797074.
ಒಳ್ಳೆಯದು ಡಾಕ್ಟರ್ ಗೀತಾ ಕಿರಣ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನವೋದ್ಯಮಗಳ ಬಗ್ಗೆ ಮತ್ತೆ ನವೋದ್ಯಮಗಳ ಮಹತ್ವದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಷ್ಟ್ರೀಯ ಸ್ಟಾರ್ಟ್ಅಪ್ ದಿವಸದ ಸಂದರ್ಭದಲ್ಲಿ ಕೃಷಿ ಸ್ಟಾರ್ಟ್ಅಪ್ಗಳ ಕುರಿತಂತೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ಗೀತಾ ಕಿರಣ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.